ಎಲ್ಲರೂ ಬನ್ನಿ, ಮುಂದೆ ಬನ್ನಿ. ಭಾರತದ ಪ್ರಜೆಗಳಾದ ನಾವು ನಮ್ಮ ದೇಶದ ಸಂಪ್ರದಾಯ ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಚುನಾವಣೆ ವ್ಯವಸ್ಥೆಗಳನ್ನು ಎತ್ತಿ ಹಿಡಿಯುತ್ತೇವೆ ಎಂದು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜಾತಿ, ಜನಾಂಗ ಮತ್ತು ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಬಲೋ ಭಾರತ್ ಮಾತಾ ಕೀ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಪುಂಟಾಯಿ ಎತ್ತೊಂದು ಗಳಿಗೆ ನೆನದೀನ ಎತ್ತೊಂದು ಗಳಿಗೆ ನೆನದೀನ. ಪ್ರಾರಂಭದ ಒಳಗಡೆ ರೈತ ಭೂತಾಯನ ನಿಮಿತ್ತ ಒಂದ್ ಕಡೆ ಬರ್ತದೆ. ಏನಂತ ಕೇಳಿದ್ರೆ ಸರ್ ಬಾಳ ಚಂದ ಹೇಳಿದ್ರು ಯೋಗದ ಬಗ್ಗೆ. ಭವದ ರೋಗ ದೂರ ಆಗ್ಬೇಕಂತ ಕೇಳಿದ್ರೆ ನಮ್ಗೆ ಯೋಗ ಬೇಕಾಗ್ತದೆ. ಪ್ರಸ್ತುತ ಸಮಾಜದ ಒಳಗಡೆ ಇಂತಹ ಕಾರ್ಯಕ್ರಮಗಳನ್ನು ಮಾಡುವಂತಹ ಸಂಘ ಸಂಸ್ಥೆಗಳು ಅಥವಾ ವ್ಯಕ್ತಿಗಳು ಬಹಳಷ್ಟು ಕಡಿಮೆ ಇದ್ದರೂ ಸಹಿತ ಅವರು ಸಮಾಜದೊಳಗೆ ಬಹಳಷ್ಟು ಜನಾಂದೋಲನ ಮಾಡ್ತಾರೆ, ಬಹಳಷ್ಟು ಕ್ರಾಂತಿಕಾರಿಯಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಡ್ತಾರೆ. ಅಂತವರ ಸಾಲಿನೊಳಗೆ ನಮ್ಮ ನಿರ್ಮಲಾ ಸಂಸ್ಥೆ ಅನ್ನುವಂಥದ್ದನ್ನು ಅತ್ಯಂತ ಅಭಿಮಾನ ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಎಲ್ಲದಕ್ಕೂ ಮೂಲ ಆಹಾರ. ನೋಡ್ರಿ, ನಾವ್ ಎಷ್ಟು ಬೇವಕತ್ತೀವಪ್ಪ ಅಂತಂದ್ರೆ ಒಂದಿಷ್ಟು ಮಂದಿ ಎಲ್ಲರೂ ಕೂಡ ಒಂದೊಂಥರ ಬೇವಕತ್ತೀವಿ. ನೀರಿನ ಅಂಶ ಕಡಿಮೆ ಆಗ್ತದೆ. ಈ ಹೊಲದೊಳಗೆ ಹೋಗ್ಬಿಟ್ರೆ ನಾವು ಅವ್ರು ಹೆಂಗ್ ದುಡಿತಾರ, ಅವ್ರು ಹೆಂಗ್ ಮಾಡ್ತಾರ. ಅವೆಲ್ಲ ಅಜ್ಜವ್ರು ಹೇಳ್ತಾ ಇದ್ರು, ಇಲ್ರಿ ನಮ್ಮ ಜನಪದೀಯ ಬದುಕು ಯಾವಾಗ ದೂರ ಆಯ್ತು, ಊರೊಳಗೆ ಯಾವಾಗ ಕಾಂಕ್ರೀಟ್ಗಳ ಸಂಖ್ಯೆ ಹಾಗೆ ಮೊನ್ನೆ ನಮ್ಮ ರಕ್ತರಾಜ್ ಕುಮಾರ್ ಅವರ ಏನು ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ಒಂದು ಪತ್ರಿಕೆಯ ಆರ್ಟಿಕಲ್ ನಾನು ನೋಡಿದೆ. ಅವರೆಲ್ಲಾ ಸಾಧನೆಗಳಿಗೆ ಯೋಗವೇ ಸ್ಫೂರ್ತಿ ಅಂತ. ಯೋಗವೇ ಸ್ಫೂರ್ತಿ. ಕಾಡುಗಳ ವೀರಪ್ಪಣ್ಣ ಕಾಡಿನೊಳಗೆ ಅವ್ರು ಇಟ್ಟಾಗ ಸಹಿತ ಹಿಡ್ಕೊಂಡು ಹೋದಾಗ ಸಹಿತ ವೀರಪ್ಪನ ಸಹಿತ ಗಾಬರಿ ಅನ್ನ ಅವ್ರು ಬೆಳಿಗ್ಗೆ ದುಡ್ಡನ್ನು ಯೋಗ ಮಾಡೋದು ನೋಡಿ. ಅಂದ್ರೆ ಯೋಗದಿಂದ ಎಲ್ಲವೂ ಸಾಧ್ಯ ಅಂತ ಕೊಟ್ಟವರು ಡಾಕ್ಟರ್ ರಾಜ್ಕುಮಾರ್ ಅವರು ಅನ್ನುವಂಥದ್ದನ್ನು ನಾವು ಗಮನಿಸಿಕೊಳ್ಬೇಕಾಗ್ತದೆ. ಸಕಲ ಕಲೆಗಳಿಗೆ, ಸಕಲ ಎಲ್ಲ ಕಾರ್ಯಗಳಿಗೆ ಯೋಗವೇ ನಮಗೆ ಒಂದು ಜೀವ ಔಷಧಿ. ಆಹಾರ ಪದ್ಧತಿಯನ್ನ ನಾವು ಸರಿಯಾಗಿ ಅಳವಡಿಸಿಕೊಂಡು ಬರೀ ಯೋಗ ಮಾಡಿದ್ರಷ್ಟಲ್ರಿ, ನಮ್ಮ ಜೀವನದ ಪದ್ಧತಿ ಒಳಗಡೆ ಆಹಾರ ಪದ್ಧತಿ ಬಹಳಷ್ಟು ಇಂಪಾರ್ಟೆಂಟ್. ನಾವು ಯಾವುದನ್ನ ಉಣ್ಬೇಕು, ಯಾವುದನ್ನ ಬಿಡ್ಬೇಕು, ಅದಕ್ಕೊಬ್ಬ ಹಾಸ್ಯ ಕಲಾವಿದರು ಬಾರಿ ಚಂದ ಹೇಳ್ತಾರೆ. ಏನು, ನಮ್ಮ ಅಜ್ಜಿ ಮಾಡ್ತಿದ್ದಳು ದಿನಾಲು ರಾಗಿ ಮುದ್ದಿ ಗುಂಡು, ಅದನ್ನುಂಡು ನಮ್ಮ ಅಜ್ಜ ಆಗಿದ್ದ ಗುಂಡುಕಲ್ ಗುಂಡು, ಅದನ್ನುಂಡು ನಮ್ಮ ಅಜ್ಜ ಆಗಿದ್ದ ಗುಂಡುಕಲ್ ಗುಂಡು. ನಮ್ಮಮ್ಮ ಮಾಡ್ತಿದ್ದಳು ದಿನಾಲು ರೊಟ್ಟಿ, ಅದನ್ನುಂಡು ನಮ್ಮ ಅಜ್ಜ ಆಗಿದ್ದ ಜಗದ ಜಟ್ಟಿ. ನನ್ನ ಹೆಂಡತಿಯೇ ಮಾಡುತ್ತಿದ್ದಾಳೆ ಇಡ್ಲಿ ಸಾಂಬಾರ್ ವಡ, ಅದನ್ನುಂಡು ನಾ ಆಗಿನಿ ಖಾಲಿ ಪ್ಲಾಸ್ಟಿಕ್ ವಡ ಅನ್ನುವಂಥದ್ದನ್ನು ನಾವು ಗಮನಿಸಿಕೊಳ್ಬೇಕಾಗ್ತದೆ. ಹಾಗಾಗಿ ಆಹಾರ ಪದ್ಧತಿಯನ್ನು ನಾವು ಸರಿಯಾಗಿ ಇಟ್ಟುಕೊಂಡ್ರೆ ಜೀವನದ ಕ್ರಮ ಸರಿಯಾಗಿ ಇರ್ತದೆ. ಇವತ್ತ ನೋಡ್ರಿ, ವಯಸ್ಸೈದು ಬಾಳ ಆಗಿರೋದಿಲ್ಲ, ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ. ಕಾರಣ ಏನು? ಆಹಾರ ಪದ್ಧತಿ. ಎಲ್ಲ ಯೋಗ ನಮ್ದು ಸರಿಯಾಗಿರ್ಬೇಕಂತ ಕೇಳಿದ್ರೆ ಆಹಾರ ಪದ್ಧತಿ ಯೋಗ ಸಹಿತ ಸರಿಯಾಗಿರ್ಬೇಕು. ಹಾಗಾಗಿ ಸರಿಯಾದ ಪ್ರಮಾಣದೊಳಗೆ ನಾವು ಜೀವನ ಪದ್ಧತಿಯನ್ನ ಅನುಸರಿಸಬೇಕಂತ ಕೇಳಿದ್ರೆ, ಯೋಗ ಅಂತ ಕೇಳಿದ್ರೆ ಕೇವಲ ಒಂದು ವ್ಯಾಯಾಮ ಅಲ್ಲ, ಯೋಗ ಅಂತ ಕೇಳಿದ್ರೆ ಅದೊಂದು ಅನುಸರಣೆ ಅಲ್ಲ, ಯೋಗ ಅಂತ ಕೇಳಿದ್ರೆ ಒಟ್ಟಾರೆಯಾಗಿರ್ತಕ್ಕಂಥ ಜೀವನದ ಪದ್ಧತಿಯ ಕ್ರಮವನ್ನ ಮುನ್ನಡೆಸ್ತಕ್ಕಂತಹ ಶ್ರಮದ ಕೆಲಸ ಏನಿದೆ ನೋಡಿ, ಅದು ಯೋಗ ಅನ್ನುವಂಥ ಭಾವನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಜನಪದ ಬದುಕಿನತ್ತ ನಾವೆಲ್ಲರೂ ವಾಲೋನ್ ಹಳ್ಳಿ ಕಡೆಗೆಲ್ಲ ಜನ ಮನೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನಂತ ಏರಿಯಾದೊಳಗೆ ಹೋದ್ರ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಯಾರು ಹೋಗಕತ್ತಿಲ್ರಿ.
ದೊಡ್ಡ ದೊಡ್ಡ ಹೋಟೆಲ್ ಯಾರು ಹೋಗತ್ತಿಲ್ಲ. ಹಳ್ಳಿ ಊಟ ಅಂತ ಬರಕತ್ತಾವು, ಹಳ್ಳಿ ಮನೆ ಅಂತ ಬರಕತ್ತಾವು. ಹಳ್ಳಿ ಮನೆ ಹುಡ್ಕೊಂಡು ಹಳ್ಳಿ ಊಟ ಹುಡ್ಕೊಂಡು ನಮ್ ಜನ ಹೊಳ್ಳಿ ಹೋಗದಕ್ಕೆ ಅಂತ ಕೇಳಿದ್ರೆ, ಮತ್ ಹೊಳ್ಳಿ ನಮ್ಮ ಜನ ಹಳ್ಳಿ ಕಡೆ ಹೋಗಂತ ಕೇಳಿದ್ರೆ, ಅದಕ್ಕೆ ನಾವು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಏನು ನಮ್ಮ ಮೊಬೈಲ್ಗಳಿಗೆ ಯಾರಾದ್ರೂ 2G ಕೊಡ್ಬೋದು, 3G ಕೊಡ್ಬೋದು, 4G ಕೊಡ್ಬೋದು, ಆದ್ರೆ ಈ ಜಗತ್ತಿಗೆ ಗಂಜನ್ನ ಕೊಡ್ಲಿಕ್ಕೆ ಈ ಹಳ್ಳಿ ಗಾಡಿನ ರೈತನಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ನಾವೆಲ್ಲರೂ ಮನಗಣಬೇಕಾಗ್ತದೆ. ಹಾಗಾಗಿ ಹಳ್ಳಿಯತ್ತ ಬದುಕು ನಮ್ ಸಾಗಿದ್ರೆ ಎಲ್ಲ ಯುಗವೂ ಸರಿಯಾಗಿರ್ತದೆ ಅನ್ನುವಂಥ ಭಾವನಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಒಬ್ಬ ಜನಪದ ಕಲಾವಿದನಾಗಿ 2 ನುಡಿಯನ್ನ ಹಾಡುವುದರ ಮೂಲಕ ನೋಡ್ರಿ ಎಷ್ಟು ಚೆನ್ನಾಗಿ ಒಂದು ನೀತಿ ಇರ್ತದೆ, ಒಂದು ಭಾವ ಇರ್ತದೆ ಅದ್ರೊಳಗಡೆ. ಹೇಗೆ ಕಾಮ ಕಲ್ಲಿಗೆ ಸೋತ ಭೀಮಾ ಬೀಗೆ ಸೋತ ರಾವಣ ಸೋತ ರನ್ನದಾಗ, ರಾವಣ ಸೋತ ರನ್ನದಾಗ ಧರ್ಮರಾಯ ಸೋತ ಕುಂತಾನ ಪಗಡ್ಯಾಗ, ಸೋತ ಕುಂತಾನ ಪಗಡ್ಯಾಗ. ಊರ ಮುಂದಲ ಬಾವಿ ಯಾರ ತೋಡಿದರೇನ, ಕಾಲ ಜಾರಿದರ ಕೈಲಾಸ, ಕಾಲ ಜಾರಿದರ ಕೈಲಾಸ ಹೆಣ್ಣೀನ, ಮನವು ಜಾರಿದರ ವನವಾಸ. ಹದ ನೋಡಿ ಹರಗಣ್ಣ, ನೀತಿ ಅದರೊಳಗಡೆ, ಹದ ನೋಡಿ ಹರಗಣ್ಣ, ಹಸಿ ನೋಡಿ ಬಿತ್ತನ್ನ, ಗರಿ ನೋಡಿ ಕಬ್ಬ ಕಡಿಯನ್ನ, ಗರಿ ನೋಡಿ ಕಬ್ಬ ಕಡಿಯನ್ನ ಹೆಣ್ಣೀನ, ಗುಣ ನೋಡಿ ಶರಗ ಹಿಡಿಯನ್ನ. ಶರಣಾರ ನಿನಿದಾರ ಸರಗೀಯ ಇಟ್ಟಂಗ, ಅರಳ ಮಲ್ಲಿಗೆ ಮುಡಿದಾಂಗ, ಅರಳ ಮಲ್ಲಿಗೆ ಮುಡಿದಾಂಗ ಎಲೆ ಮನವೇ ಶರಣಾರ ನಿನೆಯೋ, ಶರಣಾರ ನಿನೆಯೋ, ಶರಣಾರ ನಿನೆಯೋ ನನ್ನ ಮನವೇ. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನ ಹೇಳ್ತಾ, ನಮ್ಮ ಜನಪದ ಕ್ರೀಡೆ ಕುಸ್ತಿ ಕಬಡ್ಡಿ ಇಂಥವೆಲ್ಲ ಬರ್ತಾವೆ. ನಮ್ಮ ಭಾರತದ ಪರಂಪರೆ ಒಳಗಡೆ ಯೋಗವು ಕೂಡ ಬಹಳಷ್ಟು ಪ್ರಾಶಸ್ತ್ಯವನ್ನು ಪಡೆದಿರ್ತಕ್ಕಂಥದ್ದು. ಅದರತ್ತ ನಾವು ಎಲ್ಲರೂ ಕೂಡ ದಾಪವಲ್ಲಿ ಹಾಕೋಣ ಅನ್ನುವಂತ ಮಾತನ್ನ ಹೇಳ್ತಾ, ಎಲ್ರಿಗೂ ಒಂದನ್ನು ಹೇಳಿ ನನ್ನ ಈ ಮಾತುಗಳಿಗೆ ವಿರಾಮ ಮಾಡ್ತೇನೆ. ಎಲ್ರಿಗೂ ಶರಣು ಶರಣಾಡ್ಕೊಂಡವರು, ಟೇಬಲ್ಲಿ ಕುಂತ್ಕೊಂಡವರು, ಮಾಡಬಾರ್ದು ಮಾಡೋರು, ಕುಡಿಬಾರ್ದು ಕುಡಿಯೋರು, ತಿನ್ನಬಾರ್ದು ತಿನ್ನೋರು. ಈಗ ತಿಂದ ಮೇಲೆ ಮತ್ತ ಯೋಗ ಮಾಡಬೇಕು, ಆ ದೇಹದ ಕೊಬ್ಬನ ಇಳಿಸ್ಕೋಬೇಕು. ಹೊಲ್ದಾಗ ದುಡಿತಾರ, ಅವ್ರಿಗೆ ಯಾಕೆ ಕೊಬ್ಬ ಇಳಿಸ್ಬೇಕು, ದಿವಸ ಇಳಿತಿದ್ವಿ ದೇವರಿನ ಮೂಲಕ. ಹಾಗಾಗಿ ಯೋಗ ಬೇಕಾಗಿದ್ದು ನಮ್ಮಂತ ಈಗ ಆಹಾರ ಪದ್ಧತಿ ಒಳಗೆ ಸರಿ ಇಲ್ಲದವರು, ಮತ್ತೆ ನಮ್ಮ ಜೀವನ ಶೈಲಿ ಸರಿ ಇಲ್ಲದವರು ಯೋಗ ಮಾಡುವಂತ ಪದ್ಧತಿ ನಮಗ ಬಂದದ. ಅಂತ ಯೋಗ ಮಾಡ್ಲೇಬೇಕು. ಅದನ್ನ ನಾವು ಅದರಿಂದ ಸಹನ ಶಕ್ತಿ ಯಾವಾಗ ಬರುತ್ತೆ ಅವಾಗ ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನುವಂಥ ವಿಚಾರ. ಹಾಗಾಗಿ ನಮ್ಮ ಜನಪದರಿಂದ ಅಂತ ಯೋಗ ಮಾಡೋದು ಬೇಡ, ಅದು ದಿವಸ ನಾವು ಶ್ರಮ ಪಟ್ರೆ ಯಾವ ಯೋಗನೂ ಬೇಡ ಅನ್ನುವಂಥ ವಿಚಾರವನ್ನ ನಮ್ಮ ಗವಿಸಿದ್ದಯ್ಯ ಹಿರೇಮಠರು ಹೇಳಿದರು. ಅವರಿಗೆ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಆದ್ಮೇಲೆ ಒಂದಿಷ್ಟು ವಿಚಾರಗಳನ್ನ, ಇಂಥ ಒಂದಿಷ್ಟು ಮಹತ್ವಪೂರ್ಣ ಘಟ್ಟಗಳನ್ನ ನಾವು ತಿಳಿಸ್ಬೇಕು ಅನ್ನುವಂತ ಆಶಯದೊಂದಿಗೆ ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬಂದಿದ್ದೇವೆ. ಈಗ ಈ ಮತದಾನ ಅನ್ನೋದಂಥದ್ದು ಬಹಳ ನಿಮ್ಗೆ ಸರ್ ಹೇಳಿದಾಗ ಅಮೂಲ್ಯವಾದದ್ದು. ಒಬ್ಬ ರಾಜನನ್ನ ನಾವು ಅವನ ಮೌಲ್ಯಗಳನ್ನ, ಅವನ ಗುಣಮಟ್ಟವನ್ನ ಆಯ್ಕೆ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅಂತ ಒಂದು ಜವಾಬ್ದಾರಿ ಇರಬೇಕಾದ್ರೆ ನಾವು ಮತದಾರರು ಎಷ್ಟು ಜವಾಬ್ದಾರರು ಇರಬೇಕು ಅನ್ನುವಂಥ ವಿಚಾರವನ್ನು ಹೇಳಿದ್ರು ನಮ್ಮ ಪಲ್ಲೇಸರು. ಹಾಗಾಗಿ ಮರುಳಿಸಿದ್ದಪ್ಪ ದೊಡ್ಡಮನಿಯವರು ಅದರ ಕುರಿತು ಒಂದು ಕವಿತೆ ವಾಚನ ಮಾಡಲಿದ್ದಾರೆ. ಈಗ ದೊಡ್ಡಮನಿಯವರಿಂದ ಒಂದು ಕವಿತೆ ವಾಚನ. ಮತ ಚಲಾವಣೆ ಅನ್ನುವಂಥ ಶೀರ್ಷಿಕೆ ನನ್ನ ಕಾವ್ಯದ್ದು. ಏನು ಚುನಾವಣೆ ಬರ್ತಾ ಇದೆ, ಹೀಗಾಗಿ ನಾವೆಲ್ಲರೂ ಸಂವಿಧಾನಿಕ ಹಕ್ಕನ್ನು ಚಲಾಯಿಸುವುದರ ಮೂಲಕ ಈ ನಮ್ಮ ನಾಡಿಗೆ, ಈ ನಮ್ಮ ದೇಶಕ್ಕೆ ಒಬ್ಬ ಸೂಕ್ತವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕಾಗ್ತದೆ. ಆ ನಿಟ್ಟೊಳಗಡೆ ಒಂದು ಒಳ್ಳೆ ಜಾಗೃತಿ ಮೂಡಬೇಕನ್ನುವಂಥ ಕಾರಣಕ್ಕೆ ರಘುಗೋಷ್ಠಿ ಅಂದ್ಕೊಂಡಾರ. ಹೀಗಾಗಿ ನಾನು ಇಲ್ಲಿ ನನಗೊಂದು ಕವಿತೆ ಓದೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ಕವಿತೆಯನ್ನು ತಮ್ಮ ಮುಂದೆ ಪ್ರಸ್ತುತ ಮಾಡ್ತಿದ್ದೇನೆ. ಚುನಾವಣೆ, ಮತ ಚಲಾವಣೆ. ದೇಶದ ಪ್ರಗತಿಗೆ ದಾರಿ ತೋರಬೇಕು.
ದೇಶದ ಪ್ರಗತಿಗೆ ದಾರಿ ತೋರಬೇಕಿದೆ. ನೆಮ್ಮದಿಯ ನಾಳೆಗಾಗಿ ಮತ ಹಾಕಬೇಕಿದೆ. ನೆಮ್ಮದಿಯ ನಾಳೆಗಾಗಿ ಮತ ಹಾಕಬೇಕಾಗಿದೆ. ಸಂವಿಧಾನದ ಹಾದಿಯಲ್ಲಿ ನಡೆಯಬೇಕಿದೆ. ಸಂವಿಧಾನದ ಹಾದಿಯಲ್ಲಿ ನಡೆಯಬೇಕಿದೆ. ನಮ್ಮ ಹಕ್ಕು ನಾವು ಚಲಾಯಿಸಬೇಕಾಗಿದೆ. ನಮ್ಮ ಹಕ್ಕು ನಾವು ಚಲಾಯಿಸಬೇಕಿದೆ. ಆಶೆ ಆಮಿಷಗಳ ಗಾಳಿಗೆ ತೂರಬೇಕಿದೆ. ಆಶೆ ಆಮಿಷಗಳ ಗಾಳಿಗೆ ತೂರಬೇಕಿದೆ. ಅಭಿವೃದ್ಧಿ ಕಡೆ ನಾವು ನೀವು ನಡೆಯಬೇಕಿದೆ. ಅಭಿವೃದ್ಧಿ ಕಡೆ ನಾವು ನೀವು ನಡೆಯಬೇಕಿದೆ. ಹುಸಿ ಭರವಸೆಗಳ ನಂಬದೆ ಪ್ರಗತಿಗೆ ತಲೆಬಾಗಬೇಕಿದೆ. ಹುಸಿ ಭರವಸೆಗಳ ನಂಬದೆ ಪ್ರಗತಿಗೆ ತಲೆಬಾಗಬೇಕಿದೆ. ಧರ್ಮ ಜಾತಿ ಒಡೆದಾಳುವರನ್ನು ದೂರವಿಡಬೇಕಿದೆ. ಧರ್ಮ ಜಾತಿ ಒಡೆದಾಳುವವರನ್ನು ದೂರವಿಡಬೇಕಿದೆ. ದೇಶದ ಸುಭದ್ರತೆಗೆ ನಮ್ಮ ಹಕ್ಕನ್ನು ಚಲಾಯಿಸಬೇಕಿದೆ. ದೇಶದ ಸುಭದ್ರತೆಗೆ ನಮ್ಮ ಹಕ್ಕನ್ನು ಚಲಾಯಿಸಬೇಕಿದೆ. ಮತಗಳ ಮಾರದೆ ಮಾನವೀಯತೆ ಮೆರೆಯಬೇಕಿದೆ. ಮತಗಳ ಮಾರದೆ ಮಾನವೀಯತೆ ಮೆರೆಯಬೇಕಿದೆ. ಸಂವಿಧಾನದ ಆಶಯದಂತೆ ನಾವು ಬದುಕಬೇಕಿದೆ. ಸಂವಿಧಾನದ ಆಶಯದಂತೆ ನಾವು ಬದುಕಬೇಕಿದೆ. ಹೊಸ ನಾಡನ್ನು ಕಟ್ಟಲು ನಾವೆಲ್ಲರೂ ಶ್ರಮಿಸಬೇಕಾಗಿದೆ. ಹೊಸ ನಾಡನ್ನು ಕಟ್ಟಲು ನಾವೆಲ್ಲರೂ ಶ್ರಮಿಸಬೇಕಾಗಿದೆ. ನಾಳೆ ಬರುವ ಮತದಾನ ದಿನದಂದು ನಾವೆಲ್ಲರೂ ತಮ್ಮ ಅಮೂಲ್ಯವಾದಂತಹ ಮತವನ್ನು ಚಲಾಯಿಸಿ ಈ ನಾಡಿಗೊಬ್ಬ ಸೂಕ್ತ ಅಭ್ಯರ್ಥಿಯನ್ನು ಕೊಡುವೆಂದು ಭಾವಿಸಿ ಇಲ್ಲಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂತಹ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರಿಗೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ಪೂರ್ಣವಿರಾಮ ನೀಡುತ್ತೇನೆ. ಕವಿತೆ ವಾಚನ ಮಾಡಿದಂತ ನಮ್ಮ ಮರುಳು ಸಿದ್ದಪ್ಪ ದೊಡ್ಡಮನೆಯವರಿಗೆ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಈಗ ನಮ್ಮ ಸ್ಫೂರ್ತಿ ಗಿರಿಯಪ್ಪ ಅವರಿಂದ ಒಂದು ಕವಿತೆ ವಾಚನ ಮತದಾನದ ಬಗ್ಗೆ. Myself Spurti. I've just have completed the 10th standard. Now I'm going to first PU. Basically, I don't know how to welcome in Kannada because I have been studied since from the English medium since from the Mysore. Since 1 year I have came here. So I think rather than in Kannada, I could speak in English better. So I would welcome you every who has sat here from the bottom of my heart. I welcome you all and the people who have came here to present and listen my words. If there is any mistake, please repeat it. It's gonna start. It's my second time. If there was any mistake, please, I'm pleased with that. I'm sorry. 8 ವರ್ಷದ ಮೇಲೆ ಪ್ರತಿ ವರ್ಷ ಸಿಗುವುದು ಒಂದು ದಾನ, ಅದು ಪ್ರಜಾಪ್ರಭುತ್ವದ ದಾನ. ಅದನ್ನು ಬಳಸಿ ಸುಗುಣ ಅನುಗುಣವಾಗಿ ಸಜ್ಜನಿಗೆ ನೀಡಿದರೆ ನಿಮ್ಮ ಅಮೂಲ್ಯವಾದ ಮತದಾನ. ನಿಮ್ಮ ಪಾತ್ರವೇ ಮುಂದೆ ಒಂದು ಬದಲಾವಣೆಗೆ ಕಾರಣ. ಮಗಳು ಎಷ್ಟು ಮುಖ್ಯವೋ ಅಮೂಲ್ಯವಾದವು ಅಷ್ಟೇ ಕೂಡ ಅಮೂಲ್ಯ ಮತದಾನ. ನಿಮ್ಮ ಮತ ನಿಮ್ಮ ಮಾತಿನ ಅನುಗುಣ. ಬಿಟ್ಟು ಬಿಡಿ ಅವಶ್ಯಕತೆಯಿಂದ ವ್ಯವಹಾರಿಕದಿಂದ ಹಾಕುವ ನಿರ್ಗುಣ. ಮನಸ್ಸಿನಿಂದ ಅಲ್ಲ ಯೋಗನನ್ನು ಚೂಸ್ ಮಾಡಿ ಆಯ್ದುಕೊಳ್ಳಿ, ಏಕೆಂದರೆ ಅದು ನಿಮ್ಮ ಮುಂದಿನ ದಿನದ ಪ್ರತಿ ವರ್ಷದ ದಿನ. ಥ್ಯಾಂಕ್ ಯು. ಆದ್ಮೇಲೆ ನಮ್ಮ ಸ್ಫೂರ್ತಿ ಇಂಗ್ಲಿಷ್ ಮಾತಾಡಿದ್ಲು. ಇಂಗ್ಲಿಷ್ ಕವಿತೆಯನ್ನು ಮತ್ತೆ ಇಂಗ್ಲಿಷ್ನಾಗ ಓದ್ತಾ ಅಂತ ಮಾಡಿದ್ವಿ, ಆದ್ರೆ ಕನ್ನಡದಾಗನೇ ಬಂತು. ಹಾಗಾಗಿ ನಾವ್ ಯಾವ ಲ್ಯಾಂಗ್ವೇಜ್ ಭಾಷೆ ಹೋದ್ರು ನಮ್ಮ ಕನ್ನಡದ ಒಂದು ಭಾವನಾತ್ಮಕ ಉಕ್ಕಳ ಭಾಷೆ ತಾನಾಗಿ ಬಂದ್ಬಿಡುತ್ತೆ ಅನ್ನುವಂಥದ್ದನ್ನ ನಮ್ಮ ಸ್ಫೂರ್ತಿ ಬಹಳಷ್ಟು ಆ ಮತದಾನದ ಒಂದಿಷ್ಟು ವಿಚಾರಗಳನ್ನ ಪುಸ್ತಕಗಳಲ್ಲಿ ಚೆನ್ನಾಗಿ ರಚನೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಶಿವಾನಂದ ಬಚೇಂದ್ರಿ ಅವರು ಒಂದು ಕವಿತೆ ವಾಚನ ಮಾಡಲಿದ್ದಾರೆ. ಅವರು ವಾಚನ. ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಮಹೇಶ್ವರ ಸ್ವಾಮಿ ಹೊಸಳ್ಳಿ ಮಠ ಧರ್ಮದರ್ಶಿಗಳು ಅಡವೇಂದ್ರ ಮಠ ಅವರ ಪಾದಗಳಿಗೆ ಪಡಮಟ್ಟು ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಾತಿಗಣ್ಯಗಳನ್ನು ವಂದಿಸುತ್ತಾ ಮತದಾನದ ಬಗ್ಗೆ ಎಷ್ಟು ಜಾಗೃತಿ ಮಾಡಿದ್ರೂ ಕಡಿಮೆ. ಮತ ಅನ್ನೋದು ನಮ್ಮ ದೇಶಕ್ಕೆ ಒಂದು ಹಿತ. ಮತ ನಾವು ಯಾವ ರೀತಿ ನಾವು ಮತ ಮಾಡ್ತೀವಿ, ಯಾವ ನಾಯಕರನ್ನು ಆಯ್ಕೆ ಮಾಡಿಕೊಳ್ಳೋದು ಅವರವರು ವೈಯಕ್ತಿಕ ವಿಚಾರ. ಒಟ್ಟಾರೆ ನಾವು ಮತದಾನ ಮಾಡಲೇಬೇಕು. ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ ಮತದಾನ. ಹೀಗಾಗಿ ನಿನ್ನೆಯ ದಿವಸ ನೆಲ್ಜರ್ ಸರ್ ಅವರು ನನಗೆ ಒಂದು ಅವಕಾಶ ಹೇಳಿದರು. ಈ ಸರ್ ಒಂದು ಕಾವ್ಯವನ್ನು ರಚನೆ ಮಾಡ್ರಿ ಮತದಾನ ಕುರಿತು ಅಂತ ಹೇಳಿದಾಗ ನಾನು ನಿನ್ನೆ ರಚನೆ ಮಾಡಿ ಇವತ್ತು ಅದನ್ನು ನಾನು
ವಾಚನ ಮಾಡಲಿಕ್ಕೆ ನಾನು ಇಚ್ಛೆ ಪಡುತ್ತಿದ್ದೇನೆ. ನನ್ನ ಕವನದ ಶೀರ್ಷಿಕೆ ನನ್ನ ಮತ ನನ್ನ ಶಕ್ತಿ. ಮಾಡುವೆ ಮಾಡುವೆ ಮತದಾನ ಮಾಡುವೆ, ಮಾಡುವೆ ಮಾಡುವೆ ಮತದಾನ ಮಾಡುವೆ, ಸರದಿ ಸಾಲಿನಲ್ಲಿ ನಿಂತು ಮತದಾನ ಮಾಡುವೆ, ಸರದಿ ಸಾಲಿನಲ್ಲಿ ನಿಂತು ಮತದಾನ ಮಾಡುವೆ. ಮತದ ಹಕ್ಕು ನನ್ನ ಹಕ್ಕು, ಮತದ ಹಕ್ಕು ನನ್ನ ಹಕ್ಕು ಎಂದು ನಾ ತೋರುವೆ, ಮತದಾನದ ಗೌಪ್ಯತೆಯ ಕಾಪಾಡುವೆ. ನನ್ನ ಮತ ನನ್ನ ಶಕ್ತಿ ಎಂದು ನಾನು ತೋರುವೆ, ನನ್ನ ಮತ ನನ್ನ ಶಕ್ತಿ ಎಂದು ನಾನು ತೋರುವೆ. ರಾಷ್ಟ್ರದ ಹಿತಕ್ಕಾಗಿ ಮತದಾನ ಮಾಡುವೆ, ರಾಷ್ಟ್ರದ ಹಿತಕ್ಕಾಗಿ ಮತದಾನ ಮಾಡುವೆ. ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮತದಾನ ಮಾಡುವೆ, ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮತದಾನ ಮಾಡುವೆ. ಆಸೆ ಆಮಿಷಗಳನ್ನು ದೂರ ನಾನು ತೊರೆಯುವೆ, ಆಸೆ ಆಮಿಷಗಳನ್ನು ದೂರ ನಾನು ತೊರೆಯುವೆ. ಹಿರಿಯರು ಎನ್ನದೆ ಕಿರಿಯರು ಎನ್ನದೆ ಸಾಲಿನಲ್ಲಿ ನಿಂತು ಶಾಂತಿಯ ಕಾಯುವೆ, ಸಾಲಿನಲ್ಲಿ ನಿಂತು ನಾ ಶಾಂತಿಯ ಕಾಯುವೆ. ಮತದಾನದ ಪಾವಿತ್ರ್ಯ ಕಾಪಾಡುವೆ, ಮತದಾನದ ಪಾವಿತ್ರ್ಯತೆಯ ಕಾಪಾಡುವೆ. ರಾಷ್ಟ್ರದ ಭಾವೈಕ್ಯತೆಯನ್ನು ಎತ್ತಿ ನಾನು ಮೆರೆಯುವೆ, ರಾಷ್ಟ್ರದ ಭಾವೈಕ್ಯತೆಯನ್ನು ಎತ್ತಿ ನಾನು ಮೆರೆಯುವೆ. ಮತವನ್ನು ನೀಡಿ ದೇಶದ ಹಿತವನ್ನು ಕಾಯುವೆ, ಮತವನ್ನು ನೀಡಿ ದೇಶದ ಹಿತವನ್ನು ಕಾಯುವೆ. ಬೇಕಾದ ನಾಯಕರನ್ನು ನಾನು ಆಯ್ಕೆ ಮಾಡುವೆ, ಬೇಕಾದ ನಾಯಕರನ್ನು ನಾನು ಆಯ್ಕೆ ಮಾಡುವೆ. ವಿಶ್ವದಲ್ಲಿ ಭಾರತದ ಶ್ರೇಷ್ಠತೆಯ ಎತ್ತಿ ಹಿಡಿವೆ, ವಿಶ್ವದಲ್ಲಿ ಭಾರತದ ಶ್ರೇಷ್ಠತೆಯ ಎತ್ತಿ ಹಿಡಿವೆ. ನನ್ನ ಬಲವು ಏನೆಂದು ಇಂದು ನಾನು ತೋರುವೆ, ನನ್ನ ಬಲವು ಏನೆಂದು ಇಂದು ನಾನು ತೋರುವೆ. ಜಾತಿ ಮತ ಧರ್ಮ ಕುಲ ನೋಡದೆ, ಜಾತಿ ಮತ ಧರ್ಮ ಕುಲ ನೋಡದೆ ನೀತಿ ಆದರ್ಶಗಳ ಎತ್ತಿ ಹಿಡಿದ ನಾಯಕರನ್ನ ಗೆಲ್ಲಿಸುವೆ, ನೀತಿ ಆದರ್ಶಗಳ ಎತ್ತಿ ಹಿಡಿದ ನಾಯಕರನ್ನ ಗೆಲ್ಲಿಸುವೆ. ಭಾರತದ ಒಕ್ಕೂಟದ ಹಿರಿಮೆಗೆ ನಾ ಕೈ ಜೋಡಿಸುವೆ, ಭಾರತದ ಒಕ್ಕೂಟದ ಹಿರಿಮೆಗೆ ನಾ ಕೈ ಜೋಡಿಸುವೆ. ವಿಶ್ವದಲ್ಲಿ ಭಾರತಕ್ಕೆ ಜೈ ಜೈ ನಾ ಎನ್ನುವೆ, ವಿಶ್ವದಲ್ಲಿ ಭಾರತಕ್ಕೆ ಜೈ ಜೈ ನಾ ಎನ್ನುವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎನ್ನುವ ಕವಿತೆಯನ್ನ ನಮ್ಮ ಶಿವಾನಂದ ಭಜಂತ್ರಿ ಅವರು ಉತ್ತಮವಾಗಿ ಓದಿದ ವಾಚನ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಮತ ಚೆನ್ನಾಗಿ ಹಾಕಿದ್ರೆ, ಸರಿಯಾಗಿ ಹಾಕಿದ್ರೆ ಹಿತ, ಮತ್ತೆ ಹೆಂಗರ ಹಾಕಿದ್ರೆ ಮತ ಪತ ಅದು ಸರಿ ಇರೋದಿಲ್ಲ ಅಂತ ಪದ ಹಾಗಾಗಿ ಮತವನ್ನ ಸರಿಯಾಗಿ ಹಾಕ್ಬೇಕು ಅಂತ ವಿಚಾರವನ್ನು ಹೇಳ್ತಾರೆ. ಹಾಗಾಗಿ ನಮ್ಮ ಸುನೀಲ್ ಗಂಗೂರ್ ಒಂದು ಮತದ ಬಗ್ಗೆ ಒಂದು ಕವಿತೆ ಬರೆದಿದ್ದಾರೆ. ಒಂದಿಷ್ಟು ನೀರು ನೀಡಿದ್ರೆ ದಾಹ ತೀರ್ತದೆ, ಒಂದಿಷ್ಟು ಅನ್ನ ನೀಡಿದ್ರೆ ಹಸಿವು ನೀಗ್ತದೆ, ಒಂದಿಷ್ಟು ರಕ್ತದಾನ ಮಾಡಿದ್ರೆ ಜೀವ ಉಳಿತದೆ, ಹಾಗೆ ಮತದಾನ ಮಾಡಿದ್ರೆ ದೇಶ ಉಳಿತದೆ. ಇಂಥ ಒಂದು ಅದ್ಭುತ ಚುಟುಕನ್ನ ನಮ್ಮ ವಿದ್ಯಾರ್ಥಿ ಬಹಳ ಸೊಗಸಾಗಿ ರಚನೆ ಮಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಈಗ ಬಂಗಾರಗುಂಡ ಗುಡದಪ್ಪ ಇವರಿಂದ ಒಂದು ಕವಿತೆ ವಾಚನವನ್ನು ಮಾಡಲಿದ್ದಾರೆ. ಬಂಗಾರಗುಂಡ ಗುಡದಪ್ಪ. ಎಲ್ಲರಿಗೂ ಗೊತ್ತಿರುವಂತೆ ಈಗ ಚುನಾವಣೆ ಬಂದಿದೆ. ನಾವು ಮತವನ್ನು ಹಾಕ್ತೀವಿ, ಆದ್ರೆ ಯಾವ ದೇಶಕ್ಕೆ ಹಾಕ್ತೀವಿ, ಯಾಕೆ ಹಾಕಬೇಕು, ಯಾರಿಗೆ ಹಾಕ್ಬೇಕು ಅನ್ನೋದು ಬಹಳಷ್ಟು ವಿಚಾರವಂತರಾಗಿ ಇಟ್ಕೋಬೇಕು. ಮತ ಹಾಕೋದು ಅಷ್ಟೇ ಮುಖ್ಯವಲ್ಲ, ಏಕೆ ಮತ ಹಾಕಬೇಕು ಅನ್ನೋದು ಸ್ವಲ್ಪ ಅದೇ ಬಹಳ ಮುಖ್ಯವಾಗ್ತದೆ. ಹಾಗಾಗಿ ಇದ್ರ ನಿಟ್ಟಿನೊಳಗ ಒಂದು ಮಲ್ಲಿಕ ಚುಟಿಕೆ ನಾನು ಒಂದು ಕಣ್ಣನ್ನು ಹಸಿ ಮಾಡ್ತಾ ಇದ್ದೇನೆ. ಮಾಡಿರಣ್ಣ ಮತ, ಮಾಡಿರಣ್ಣ ಮತ ಬಿಟ್ಟು ಜಾತಿ ಮತ, ಮಾಡಿರಣ್ಣ ಮತ ಬಿಟ್ಟು ಜಾತಿ ಮತ, ಇದೇ ಪ್ರಗತಿ ಪಥ, ಇದೇ ಪ್ರಗತಿಯ ಪಥ. ಓ ನವ ಭಾರತ ಸುತ, ಓ ನವ ಭಾರತದ ಸುತ, ಎಳೆ ಎಳೆ ಪ್ರಜಾಪ್ರಭುತ್ವದ ರಥ, ಎಳೆ ನೀ ಪ್ರಜಾಪ್ರಭುತ್ವದ ರಥ ಅಂತ ಹೇಳ್ತಾ ಈಗ ಮುಖ್ಯವಾಗಿ ಓದ್ತಾ ಇದ್ದೇನೆ. ಮತವನ್ನ ಮಾರ್ಕೊಳ್ತಾ ಇದ್ದೀವಿ. ಅಂಬೇಡ್ಕರ್ ಹೇಳ್ತಾ ಇದಾರೆ, ಮತವನ್ನ ಮಾರ್ಕೊಂಡ್ರೆ ಮನೆ ಮಗಳಂತ ಮಾರ್ಕೊಂಡಂಗ ಅಂತಂದು ಹೇಳ್ತಾರ. ಆದ್ರೂ ನಾವು ಗೊತ್ತಿದ್ರು ಅಂಶಗಳಿಗೆ ನಾವು ಮತವನ್ನ ಮಾರ್ಕೊಳ್ತಾ ಇದೀವಿ, ಎಲ್ಲ ದಾರಿ ತಪ್ತಾ ಇದೀವಿ, ಪ್ರಜಾಪ್ರಭುತ್ವನ ಸಾಹಸ ಬಿಡ್ತಾ ಇದೀವಿ ಅಂತ ಕೇಳ್ಕೊಳ್ತಾ, ಮತ್ತು ಬಡಿಬಾರದನ್ನ ಒಂದು ಕಾರಣಕ್ಕೋಸ್ಕರ ನಾವು ಎಚ್ಚರಬೇಕಾಗಿದೆ. ಹಾಗಾಗಿ ಒಂದು ತರಕಾರಿ ನಾವು ತಕ್ಷಣ ಬದಲಾವಣೆ ಮಾಡಬಹುದು ಬೇಡಂದ್ರ, ಆದ್ರೆ ಅಧಿಕಾರ ನಾವು ತಕ್ಷಣ ಬದಲಾವಣೆ ಮಾಡಕ್ ಆಗಂಗಿಲ್ಲ, ಬದಲಾವಣೆ ಮಾಡಕ್ ಅವಕಾಶ ಇಟ್ಟಿದೆ. ಹಾಗಾಗಿ ನೋಟು ಮತ್ತು 90
ನೋಟು ಮತ್ತು ನಂಟಿ ಒಟ್ಟೆಲ್ಲ ಒಂದಾಗಿ ಏನೆಲ್ಲ ಇವತ್ತು ಅನಾಹುತ ಮಾಡ್ತಾ ಇದ್ದಾವೆ ಇವತ್ತು ಪ್ರಜಾಪ್ರಭುತ್ವದೊಳಗ ಈ ದೇಶದೊಳಗ ಅನ್ನೋದನ್ನ ಕುರಿತು ನೋಟು ಮತ್ತು ನಂಟಿಯನ್ನ ಶೀರ್ಷಿಕೆ ಒಳಗ ನಾನು ಓದ್ತಾ ಇದ್ದೀನಿ. ನೋಟು ನಿನ್ನ ಬಾಯಿ ಮುಚ್ಚಿತು, ನೋಟು ನಿನ್ನ ಬಾಯಿ ಮುಚ್ಚಿಸಿತು, ನಂಟಿ ನಿನ್ನ ಮಾನ ಕಳಿಸಿತು. ನೋಟು ನಿನ್ನ ಬಾಯಿ ಮುಚ್ಚಿಸಿತು, ನಂಟಿ ನಿನ್ನ ಮಾನ ಕಳಿಸಿತು. ನೋಟು ನೈಂಟಿ ಬೀದಿಗಿಳಿಸಿದರು, ನೋಟು ನೈಂಟಿ ಬೀದಿಗಿಳಿಸಿದರು. ಅಂಬೇಡ್ಕರ್ ಅವರು ಕೊಟ್ಟ ಓಟು ನಿನಗೆ ಕೈಯ ಮುಗಿಸಿತು, ಅಂಬೇಡ್ಕರ್ ಅವರು ಕೊಟ್ಟ ಓಟು ನಿನಗೆ ಕೈಯ ಮುಗಿಸಿತು. ನೋಟು ಸತ್ಯದ ಗೋರಿ ಕಟ್ಟಿತು, ನೋಟು ಸತ್ಯದ ಗೋರಿ ಕಟ್ಟಿತ್ತು. ನೈಂಟಿ ಅಸತ್ಯದ ಊಳೆ ಎತ್ತಿತ್ತು, ನೈಂಟಿ ಅಸತ್ಯದ ಊಳೆ ಎತ್ತಿತ್ತು. ನೋಟು ನೈಂಟಿ ವಿರೋಧವಾಗಿ, ನೋಟು ನೈಂಟಿ ವಿರೋಧವಾಗಿ ನಿತ್ಯ ದ್ವೇಷ ಕೆಂಡ ಉಳಿತು, ನಿತ್ಯ ದ್ವೇಷ ಕೆಂಡ ಉಳಿತು. ನಂಬಿಕೆ ವಿಶ್ವಾಸ ನೊಂದು ಬೆಂದು ಬೂದಿಯಾಯಿತು, ನಂಬಿಕೆ ವಿಶ್ವಾಸ ಬೂದಿಯಾಗಿ ನೊಂದು ಬೆಂದಿತ್ತು. ನೋಟು ನಿನ್ನ ಬಾಯಿ ಮುಚ್ಚಿಸಿತು, ನೈಂಟಿ ನಿನ್ನ ಮಾನ ಕಳಿಸಿತು. ನೈಂಟಿ ನ್ಯಾಯ ತಿರುಚಿ ಹಾಕಿತು, ನೈಂಟಿ ನ್ಯಾಯವನ್ನು ತಿರುಚಿ ಹಾಕಿತು. ನೋಟು ಸಾಕ್ಷಿ ಹೊತ್ತು ತಂದಿತ್ತು, ನೋಟು ಸಾಕ್ಷಿ ಹೊತ್ತು ತಂದಿತ್ತು. ನೋಟು ನೈಂಟಿ ದೋಸ್ತಿಯಾಗಿ, ನೋಟು ನೈಂಟಿ ದೋಸ್ತಿಯಾಗಿ ಅಕ್ರಮಕ್ಕೆ ಕಿರೀಟ ತೊಡಿಸಿತ್ತು, ಸಕ್ರಮಕ್ಕೆ ಚಟ್ಟ ಕಟ್ಟಿತ್ತು. ಅಕ್ರಮಕ್ಕೆ ಕಿರೀಟ ತೊಡಿಸಿತ್ತು, ಸಕ್ರಮಕ್ಕೆ ಚಟ್ಟ ಕಟ್ಟಿತ್ತು. ನೋಟು ನಿನ್ನ ಬಾಯಿ ಮುಚ್ಚಿಸಿತು, ನೈಂಟಿ ನಿನ್ನ ಮಾನ ಕಳಿಸಿತು. ನೋಟು ನೈಂಟಿ ಬೀದಿಗಿಳಿಸಿದ್ರು, ಓಟು ನಿನಗೆ ಕೈಯ ಮುಗಿಸಿತು. ಸೃಷ್ಟಿ ಮಾಡಿತ್ತು, ನೋಟು ದರ್ಪ ಸೃಷ್ಟಿ ಮಾಡಿತ್ತು. ನೈಂಟಿ ಅದಕ್ಕೆ ಜೈಕಾರ ಹಾಕಿತ್ತು, ನೈಂಟಿ ಜೈಕಾರ ಹಾಕಿತ್ತು. ನೋಟು ನೈಂಟಿ ಮಿಲನವಾಗಿ, ನೋಟು ನೈಂಟಿ ಮಿಲನವಾಗಿ ಸರ್ವಾಧಿಕಾರ ಭಿತ್ತಿ ಬೆಳೆದಿತ್ತು, ಸರ್ವಾಧಿಕಾರ ಭಿತ್ತಿ ಬೆಳೆದಿತ್ತು. ಪ್ರಜಾಪ್ರಭುತ್ವದ ಘನತೆ ಇಳಿಸಿ, ಪ್ರಜಾಪ್ರಭುತ್ವದ ಘನತೆ ಇಳಿಸಿ ವಂಶಾಡಳಿತ ಹೊತ್ತು ಕುಣಿಸಿತು, ವಂಶಾಡಳಿತವ ಹೊತ್ತು ಕುಣಿಸಿತು. ನೋಟು ಮನೆಯ ಮನ ಒಡೆಯಿತು, ನೋಟು ಮನೆಯ ಮನ ಒಡೆಯಿತು. ನೈಂಟಿ ತಾಳ ತಂತಿ ಮಿಟ್ಟಿತು, ನೈಂಟಿ ತಂತಿ ತಾಳ ಮಿಟ್ಟಿತು. ನೋಟು ನೈಂಟಿ ಕೈ ಕುಲುಕಿ, ನೋಟು ನೈಂಟಿ ಕೈ ಕುಲುಕಿ ಪ್ರೀತಿ ಸ್ನೇಹ ಕೊಂದಿತ್ತು, ಪ್ರೀತಿ ಸ್ನೇಹ ಕೊಂದಿತ್ತು. ನಾರಿ ನೋಟಿನ ಬೆನ್ನ ಹತ್ತಿ, ನಾರಿ ನೋಟಿನ ಬೆನ್ನ ಹತ್ತಿ ಬಡವನ ಬಾಳನ್ನು ಬರಡು ಮಾಡಿತ್ತು, ಬಡವನ ಬಾಳನ್ನು ಬರಡು ಮಾಡಿತ್ತು. ಧನ್ಯವಾದಗಳು. ಒಟ್ಟನ್ನು ಮಾಡಿಕೊಳ್ಳಬೇಡಿ. ಮತ ಮಾರುವತ್ತು ಅಂತ ಅನ್ನುವಂತ ಕವಿತೆಯನ್ನು ನಮ್ಮ ಬಂಗಾರ ಗೂಡದಪ್ಪನವರು ಓದಿದ್ದಾರೆ. ಅವರಿಗೆ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು. ಮುಖ್ಯವಾಗಿರತಕ್ಕಂಥ ನಮ್ಮ ಕಾರ್ಯಕ್ರಮವೆಂದರೆ ಸಿರಿಧಾನ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಅನ್ನೋ ಆಶಯದೊಂದಿಗೆ ಇಂಥ ಕಾರ್ಯಕ್ರಮವನ್ನು ಈ ಮಧ್ಯಾಹ್ನ ಬಿರು ಬಿಸಿಲೊಳಗ ಆಯೋಜನೆ ಮಾಡಿದ್ದೀವಿ. ನೀವೆಲ್ಲರೂ ಇಂಥ ಬಿಸಿಲೊಳಗ ಬಂದ್ಬಿಟ್ರಿ, ನಿಮಗೆ ದೊಡ್ಡ ಥ್ಯಾಂಕ್ಸ್. ಯಾಕಂದ್ರೆ ಮನೆಯಾಗಿರೋರೆಲ್ಲರೂ ತಂಪು. ನಾವ್ಯಾಕೆ ಈ ಗಾರ್ಡನ್ಯಾಗ ಅಂತಂದ್ರೆ ಇಲ್ಲಿ ತಂಪಾಗಿರ್ಬೇಕು ಅಂತ ಇಟ್ಕೊಂಡಿದ್ವಿ. ಆದ್ರೂ ಬಿಸಿಲು ಸ್ವಲ್ಪ ಬರ್ತದೆ, ಆದ್ರೂ ಖುಷಿ ಆಗ್ತದೆ ಒಂದಿಷ್ಟು ಗಾರ್ಡನ್ ಒಳಗಿದ್ದೀರ ಅನ್ನುವಂಥ ಆಸೆದೊಂದಿಗೆ ಈಗ ಸಿರಿಧಾನ್ಯದ ಬಗ್ಗೆ ನಮ್ಮ ಮಾಲ್ತೇಶ್ ನೆಗಳೂರು ಅವರು ಈಗ ಇದರ ಬಗ್ಗೆ ಮಹತ್ವದ ಕುರಿತು ಒಂದಿಷ್ಟು ಮಾತಾಡಿದ್ದಾರೆ. ನಂತರ ನಮ್ಮ ಕವಿ ಮಿತ್ರರು ಒಂದಿಷ್ಟು ಕವಿತೆಗಳನ್ನ ಹೇಳ್ತಾ ಹೋಗ್ತಾರೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ವೇದಮೂರ್ತಿ ಮಹೇಶ್ವರ ಸ್ವಾಮಿ ಹೊಸಳ್ಳಿ ಮಠ ಇವರ ಅಡಿ ತಾವರೆಂದುದಕ್ಕೆ ವಂದಿಸುತ್ತಾ, ವೇದಿಕೆಯ ಮೇಲೆ ಒಂದು ಅಭೂತಪೂರ್ವ ಸತ್ಸಂಗ, ಈ ಸತ್ಸಂಗಕ್ಕೆ ಸಂಗತಿ ಕಾರಣರಾಗಿರ್ತಕ್ಕಂಥ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿ ಆಗಮಿಸಿರುತ್ತಾ ನಿಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ, ಆತ್ಮೀಯರೇ, ಈ ಒಂದು ಕಾರ್ಯಕ್ರಮ ಯೋಗ ಹಾಗೂ ಸಿರಿಧಾನ್ಯ ಜೊತೆಗೆ ಮತದಾನ, ಈ ಮೂರು ಒಂದು ತ್ರಿಯಾಂಗಲ್ ಅಲ್ಲಿ ಒಂದು ವಿಚಾರ ದೃಷ್ಟಿಯನ್ನು ಇಟ್ಟುಕೊಂಡಿರತಕ್ಕಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಯೋಗದ ಬಗ್ಗೆ ಬಹಳ ಸವಿಸ್ತಾರವಾಗಿ ನಮ್ಮೆಲ್ಲರ ಮನಮುಟ್ಟುವ ಹಾಗೆ ಯೋಗ ಅದೊಂದು ಅಭೂತಪೂರ್ವ ತಪಸ್ಸು. ಆ ತಪಸ್ಸನ್ನ ನಾವು ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಹೇಗೆ ತಯಾರಿ ಆಗ್ಬೇಕನ್ನೋದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಮತದಾನದ ಒಂದು ಮಹತ್ವವೇನು, ಅದನ್ನ ನಾವು ಯಾವ ಹಕ್ಕಿನಿಂದ ಚಲಾಯಿಸಬೇಕು ಮತ್ತು ದೇಶದ ಒಂದು ಹಿತದೃಷ್ಟಿಯನ್ನು ಕಾಯ್ದುಕೊಳ್ಳಿಕ್ಕೆ ಚಲಾಯಿಸಬೇಕು ಅನ್ನೋದ್ರ ಬಗ್ಗೆ ಬಹಳ ವಿಚಾರ ದೃಷ್ಟಿಯನ್ನು ಕೂಡ ಮಂಡಿಸಿದ್ದಾರೆ.
ಅವರೆಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ವಂದಿಸುತ್ತಾ ಈ ಕಾರ್ಯಕ್ರಮದ ಕಾರಣೀಭೂತರಾಗಿರ್ತಕ್ಕಂಥ ಶ್ರೀ ಚನ್ನಬಸವ ಶಿವಶರಣಮ್ಮನವರ ಧ್ಯಾನ ಯೋಗಾಶ್ರಮದ ತೆಲ್ಲಿಗೇರಿ ಪ್ರಧಾನ ಸೇವಕರು ಆಗಿರತಕ್ಕಂಥ ಶ್ರೀಯುತ ಚನ್ನಬಸವ ಗುರುಗಳನ್ನ ನಾನು ಇವತ್ತು ನಿಮ್ಮೆಲ್ಲರಿಗೂ ಕೂಡ ನನ್ನದಾದ ಒಂದು ಇದರಲ್ಲಿ ಪರಿಚಯ ಮಾಡಿಕೊಳ್ಬೇಕು. ಆತ್ಮೀಯರೇ, ಅವರ ವಯಸ್ಸು, ಅವರಲ್ಲಿ ಒಂದು ತುಡಿತ ಇದೆ, ಆ ವಯಸ್ಸಿನಲ್ಲಿ ಒಂದು ತುಡಿತ ಇದೆ. ಅವರೊಂದು ಸಮಾಜಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಡಬೇಕು, ಯೋಗವನ್ನು ಕೊಡಬೇಕು, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಬೇಕು, ಜೊತೆಗೆ ಈ ನೆಲ ಜಲ ಈ ಭೂಮಿಯ ಒಂದು ಕಾಪಾಡಬೇಕು ಅನ್ನೋ ಒಂದು ಹಿತದೃಷ್ಟಿ ಆ ವಯಸ್ಸಿನಲ್ಲಿ ಇದೆ. ಅದು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆ. ನಿಜವಾಗ್ಲೂ ನಮ್ಮ ಸಿರಿಧಾನ್ಯ ಘಟಕ ಧಾರವಾಡಕ್ಕೆ ಅವರು ಬೆಳಗಿನ ಜಾವ ನಾವಿನ್ನೂ ಎದ್ದಿರೋದಿಲ್ಲ, ಆ ಒಂದು ಹೊತ್ತಿನಲ್ಲೇ ಬರ್ತಾರೆ. ಬರುವಾಗ ನೇರವಾಗಿ ಅಲ್ಲಿ ಬರೋದಿಲ್ಲ, ಹೀಗೆ ಪಾರ್ಕು, ಕೆಲವೊಂದು ಬೆಳಗಿನ ವಾಕಿಂಗ್ ಹೋಗ್ತಕ್ಕಂಥ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಜನರಿಗೆ ಒಂದು ಆ ಜಾಗೃತಿಯನ್ನು ಮೂಡಿಸಿ ಆ ಆಹಾರ ಪದ್ಧತಿಯನ್ನ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನಮ್ಮಲ್ಲಿ ಬರ್ತಾರೆ. ಯಾಕೆ ಬರ್ತಾರೆ ಅಂತಂದ್ರೆ ಮುಖ್ಯವಾಗಿ ಅವರು ಜನರಿಗೆ ಆ ಯೋಗದ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಮುಖ್ಯ ಆಹಾರ ಈ ಸಿರಿಧಾನ್ಯ ಎಂಬ ಮಾಹಿತಿಯ ಜೊತೆಗೆ ಆ ಸಿರಿಧಾನ್ಯವನ್ನ ನಮ್ಮಿಂದ ಪಡೆದುಕೊಂಡು ಎಲ್ಲಾ ಜನರಿಗೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸಿರಿಧಾನ್ಯ ಇದು ಏನು? ಕೆಲವೊಂದು ಈಗಿನ ಜನರಿಗೆ ಒಂದು ಟ್ರೆಂಡ್ ಆಗಿದೆ. ಸಿರಿಧಾನ್ಯ ಅನ್ನೋದು ಈಗ ಬಹಳ ಪ್ರಚಾರಕ್ಕೊಳಗಾಗಿದೆ. ಅದನ್ನ ಹೇಗೆ ಬಳಸಬೇಕು, ಹೇಗೆ ತಿನ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಮಾಹಿತಿ ಸಿಗ್ತಾ ಇದೆ. ಈಗೊಂದು ದೇಶವೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೊಂದು ಸಿರಿಧಾನ್ಯ ವರ್ಷ ಅಂತ ಹೇಳಿ ಯಾವಾಗ ಘೋಷಣೆ ಆಯ್ತು, ಇದ್ರ ಬಗ್ಗೆ ಬಹಳ ಜಾಗೃತಿ ಮೂಡ್ತಾ ಇದೆ. ಸಿರಿಧಾನ್ಯ ಅನ್ನೋದು ಈಗಿನ ಪದ, ಆದ್ರೆ ಈ ಸಿರಿಧಾನ್ಯಕ್ಕೆ ಮೊದಲು ಕುಹುಧಾನ್ಯ, ಕಿರುಧಾನ್ಯ, ತೃಣಧಾನ್ಯ ಎಂಬ ಹೆಸರಿನಲ್ಲಿ ಕರೀತಾ ಇದ್ರು. ನಿಜವಾಗಲೂ ರಾಮಾಯಣದಲ್ಲಿ ಕೂಡ ಈ ಕಿರುಧಾನ್ಯ ಬಗ್ಗೆ ಉಲ್ಲೇಖ ಇದೆ. ಶ್ರೀರಾಮನಿಗೂ ಕೂಡ ಅತಿ ಪ್ರಿಯವಾದ ಧಾನ್ಯ ಈ ಸಿರಿಧಾನ್ಯ ಅನ್ನೋದು ಕೂಡ ಅದರಲ್ಲಿ ಉಲ್ಲೇಖವಾಗಿದೆ. ಯಾಕೆ ಅಂತಂದ್ರೆ ಒಂದು ಕಾಲದಲ್ಲಿ ಇದೊಂದು ಬಡವರ ಧಾನ್ಯ ಆಗಿದೆ. ಬಡವರು ಯಥೇಚ್ಛವಾಗಿ ಈ ಮಣ್ಣಿನೊಳಗಡೆ ಬೆಳೀತಾ ಇದ್ರು. ಆ ಬೆಳೆದಿದ್ದ ಧಾನ್ಯವನ್ನೇ ಕುಡ್ತಾ ಇದ್ರು, ತಿಂತಾ ಇದ್ರು, ಬಹಳ ಗಟ್ಟಿಯಾಗಿ. ಆದ್ರೆ ಕಾಲಕ್ರಮೇಣ ಯಾವಾಗ ಹಸಿರು ಕ್ರಾಂತಿಯ ಒಂದು ಪರಿಣಾಮದಿಂದಾಗಿ ಈ ಹೈಬ್ರಿಡ್ ತಳಿ ಹಾಗೂ ವಿವಿಧ ತಳಿಗಳು ಈ ದೇಶಕ್ಕೆ ಬಂದು ಅದರ ಒಂದು ಕಾರಣದಿಂದಾಗಿ ಏನಾಯ್ತು ಅಂತಂದ್ರೆ ಈ ಸಿರಿಧಾನ್ಯ ಮರೆಯಾಗ್ತಾ ಹೋಯ್ತು. ಹೇಗೆ ಮರೆಯಾಗ್ತಾ ಹೋಯ್ತು, ಅದು ಬಳಕೆ ಮಾಡುವ ಕೂಡ ಕಡಿಮೆ ಆಗ್ತಾ ಬಂತು. ಆದ್ರೆ ಈಗ ಟ್ರೆಂಡ್ ಉಲ್ಟಾ ಆಗಿದೆ. ಏನು ಅಂತಂದ್ರೆ ಅವಾಗ ಹೇಳಿದ ಹಾಗೆ ಸಿಟಿಯಲ್ಲಿ ಜನ ಹಳ್ಳಿಯ ಊಟ ಹೇಗೆ ಬಳಕೆ ಮಾಡ್ತಾ ಇದ್ದಾರೋ ಹಾಗೆ ನಮ್ಮ ಆಹಾರ ಪದ್ಧತಿಯು ಈಗ ಎಷ್ಟೋ ನಾಲಿಗೆ ರುಚಿಯನ್ನು ಕಂಡು ಮತ್ತೆ ಏನಾಗ್ತಾ ಇದೆ ಅಂತಂದ್ರೆ ಸಾಂಪ್ರದಾಯಿಕ ಪದ್ಧತಿಯ ಆಹಾರಕ್ಕೆ ನಾವು ಈಗ ಮೊರೆ ಹೋಗ್ತಾ ಇದ್ದೇವೆ. ಹೋಗ್ತಕ್ಕಂಥ ಅವಶ್ಯಕತೆ ಬಂದಿದೆ. ಸಿರಿಧಾನ್ಯ ಇದೊಂದು ಭವಿಷ್ಯದ ಆಹಾರ. ಈಗಿನ ಆಹಾರದಲ್ಲಿ ಯಾವ ನಾವು ಪೌಷ್ಟಿಕತೆಯನ್ನು ನಾವು ದೂರ ಮಾಡಿ ಆಹಾರವನ್ನು ತಿಂತಾ ಇದ್ದೇವೆ, ನಾಲಿಗೆ ರುಚಿ ನೋಡಿ ಆಹಾರವನ್ನು ತಿಂತಾ ಇದ್ದೇವೆ. ಅದರಿಂದ ರೋಗಗಳು, ಅನೇಕ ಕಾಯಿಲೆಗಳಿಗೆ ನಾವು ತುತ್ತಾಗ್ತಾ ಇದ್ದೇವೆ. ಸಿರಿಧಾನ್ಯದಲ್ಲಿ ದೈವಧಾನ್ಯ, ದೇವ ತನ್ನ ಉತ್ಕೃಷ್ಟವಾದ ಶಕ್ತಿಯನ್ನು ತುಂಬಿ ಈ ಸೃಷ್ಟಿ ಮಾಡಿರ್ತಕ್ಕಂಥ ಈ ದೈವಧಾನ್ಯ 9 ಧಾನ್ಯಗಳು. ಅದರಲ್ಲಿ ಮುಖ್ಯವಾಗಿ ನವಣೆ, ಹಾರಕ, ಊದಲು, ಕೊರಲೆ, ಬರಗು, ಸಾಮೆ, ಜೋಳ, ರಾಗಿ, ಸಜ್ಜೆ, ಈ 9 ನವಧಾನ್ಯಗಳನ್ನ ನಾವು ಸಿರಿಧಾನ್ಯಗಳಂತ ಕರೀತಾ ಇದ್ದೇವೆ. ಅದರಲ್ಲಿ ಮುಖ್ಯವಾಗಿ 3 ಧಾನ್ಯಗಳು, ರಾಗಿ, ಸಜ್ಜೆ, ಜೋಳ, ಇದು ತಟಸ್ಥ ಧಾನ್ಯ ಅಂತ ಕರಿತೇವೆ. ಈ ಧಾನ್ಯವನ್ನ ಯಥೇಚ್ಛವಾಗಿ ನಾವು ಬಳಕೆ ಮಾಡ್ತಾ ಇದ್ದೇವೆ. ಇದನ್ನ ತಿನ್ನೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಯಾವುದೇ ರೋಗ ಬರೋದಿಲ್ಲ. ಇನ್ನು ತಿನ್ನೋದ್ರಿಂದ ಯಾವ ರೋಗ ಬರೋದಿಲ್ಲ. ದೇಹದಲ್ಲಿ ಸೇರ್ಕೊಂಡಂತ ಯಾವ ರೋಗ ಕೂಡ ಇದರಿಂದ ಹೋಗೋದಿಲ್ಲ. ಇದು ತಟಸ್ಥವಾಗಿರ್ತಕ್ಕಂಥ ಧಾನ್ಯ, ಅಂದ್ರೆ ನಾರಿನಾಂಶ ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥ ಧಾನ್ಯ. ಜೊತೆಗೆ ಇದನ್ನ ಹಿಟ್ಟಿನ ರೂಪದಲ್ಲಿ ತಿಂತಕ್ಕಂಥ ಧಾನ್ಯಗಳಾಗಿದೆ. ಆದ್ರೆ ಅಕ್ಕಿಯ ರೂಪದಲ್ಲಿ ಅನ್ನ ಮಾಡಿ ಊಟ ಮಾಡ್ತಕ್ಕಂಥ ಧಾನ್ಯಗಳು 6 ಧಾನ್ಯಗಳಿದಾವೆ. ಅದು
ಪಂಚಧಾನ್ಯಗಳು ಅಂತ ಹೇಳಿ ನಾವು ಧನಾತ್ಮಕ ಧಾನ್ಯ ಅಂತ ಕರಿತೇವೆ. ಒಂದು ಧಾನ್ಯವನ್ನ ಬರಗುವನ್ನ ನಾವು ತಟಸ್ಥ ಧಾನ್ಯಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದೇವೆ. ಆದ್ರೆ ಅದನ್ನ ಅಕ್ಕಿ ರೂಪದಲ್ಲಿ ಕೂಡ ನಾವು ಊಟ ಮಾಡಬಹುದು. ಇದರಲ್ಲಿ ಒಂದೊಂದು ಧಾನ್ಯಕ್ಕೂ ಒಂದೊಂದು ರೀತಿಯ ವಿಶಿಷ್ಟತೆಯನ್ನು ಹೊಂದಿರತಕ್ಕಂಥದ್ದು. ಒಂದು ಧಾನ್ಯದಲ್ಲಿ ಯಥೇಚ್ಛವಾಗಿ ಕಬ್ಬಿಣ ಅಂಶವನ್ನು ಹೊಂದಿದರೆ, ಇನ್ನೊಂದು ಧಾನ್ಯ ನಾರಿನ ಅಂಶವನ್ನು ಹೊಂದಿದೆ, ಇನ್ನೊಂದು ನೀರಿನ ಅಂಶವನ್ನು ಹೆಚ್ಚಿಗೆ ಹೊಂದಿದೆ. ಹೀಗೆ 6 ಧಾನ್ಯವು ಕೂಡ ವಿವಿಧ ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಧಾನ್ಯ ಆಗಿರೋದ್ರಿಂದ ಇದನ್ನ ಮಿಶ್ರಣವಾಗಿ ತಿನ್ನಬಾರ್ದು. ದಿನಕ್ಕೆ ಒಂದೊಂದು ಧಾನ್ಯ ಅಂತೇಳಿ ನಾವು ರೊಟೇಷನ್ ಪ್ರಕಾರದಲ್ಲಿ ತಿನ್ಬೇಕು ಅಂತೇಳಿ ಡಾಕ್ಟರ್ ಖಾದರ್ ಅಲಿ ಅವರು ಹೇಳ್ತಾರೆ. ಯಾಕೆಂದ್ರೆ ದೇಹಕ್ಕೆ ನಮಗೆ ಬೇಕಾದಂತ ಪೋಷಕಾಂಶಗಳು ಅದು ನೇರವಾಗಿ ಮುಟ್ಟಬೇಕು ಅಂತಂದ್ರೆ ಒಂದೊಂದೇ ಧಾನ್ಯವನ್ನ ನಾವು ತಿನ್ಬೇಕು ಅನ್ನೋ ಒಂದು ರೂಪದಲ್ಲಿ ಹೇಳ್ತಾರೆ. ಇದನ್ನ ಕನಿಷ್ಠ 6 ರಿಂದ 8 ತಾಸು ನೀರಿನಲ್ಲಿ ನೆನೆಸ್ಬೇಕು. ಯಾಕಂದ್ರೆ ಯಥೇಚ್ಛವಾಗಿ ನಾರಿನಾಂಶ ಇರೋದ್ರಿಂದ ಇದನ್ನ ನೀರಿನಲ್ಲಿ ನೆನೆಸ್ಬೇಕು. ಇವತ್ತು ನಾವು ತಿಂತಕ್ಕಂತ ಆಹಾರದಲ್ಲಿ ನಾರಿನಾಂಶವು ಬಹಳ ತೀರಾ ಕಡಿಮೆ ಆಗಿದೆ. ಯಾಕಂದ್ರೆ ಇವತ್ತು ಗ್ಲೂಟನ್ ಹೆಚ್ಚು ಬಳಕೆ ಮಾಡೋದ್ರಿಂದ ನಾವು ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ದೇಹಕ್ಕೆ ನಾರು ಸಿಗ್ತಾ ಇಲ್ಲ. ಹಾಗಾಗಿ ರಕ್ತ ಹೆಪ್ಪುಗಟ್ಟುವಿಕೆ ಹೆಚ್ಚಿಗೆ ಆಗ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲಿ ಈ ಥೈರಾಯ್ಡ್, ಅಸ್ತಮ ಮತ್ತು ಈ BP, ಶುಗರ್ ಅನ್ನೋ ಕಾಯಿಲೆಗಳು ಏನಾಗ್ತಾ ಇದೆ ಅಂತಂದ್ರೆ ಹೆಚ್ಚಿಗೆ ಆಗ್ತಾ ಇದೆ. ಹೆಣ್ಣು ಮಕ್ಕಳಲ್ಲಿ ದೇಹದಲ್ಲಿ ಯಥೇಚ್ಛವಾಗಿ ಬದಲಾವಣೆ ಆಗ್ತಾ ಇದೆ. ಒಂದು ಹೆಣ್ಣು ಮಗು ಋತುಮತಿ ಆಗ್ಬೇಕಾಗಿತ್ತಂದ್ರೆ ಮೊದಲು ಒಂದು 14 ರಿಂದ 16 ವರ್ಷ ಬೇಕಾಗಿತ್ತು. ಆದ್ರೆ ಈಗಿನ ಆಹಾರ ಪದ್ಧತಿ ಏನಾಗಿದೆ ಅಂತಂದ್ರೆ 9 ರಿಂದ 10 ವರ್ಷಕ್ಕೆ ಮ್ಯಾಚೂರ್ ಆಗ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಈಗಿನ ಆಹಾರ ಪದ್ಧತಿ ಅಂದ್ರೆ ಅವರ ದೇಹಕ್ಕೆ ನಾರು ಸಿಗ್ತಾ ಇಲ್ಲ. ನಾವೇನ್ ಮಾಡ್ತಾ ಇದ್ದೇವೆ, ಈ ಪಿಜ್ಜಾ, ಬರ್ಗರ್, ಈ ರೋಡಿನಲ್ಲಿ ಸಿಕ್ಕಂತ ಕರದ ತಿಂಡಿಗಳನ್ನ ಯಥೇಚ್ಛವಾಗಿ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೇವೆ. ಇದರ ಆಹಾರ ಪದ್ಧತಿ ಬದಲಾವಣೆ ಆಗಿದೆ. ಜೊತೆಗೆ ಅಕ್ಕಿ ಇದು ಶ್ರೇಷ್ಠ. ಆದ್ರೆ ಈಗಿನ ಅಕ್ಕಿ ಏನಾಗಿದೆ ಅಂತಂದ್ರೆ ಯಥೇಚ್ಛವಾಗಿ ಪಾಲಿಶ್ ಮಾಡಿದ ಅಕ್ಕಿಗಳು ಸಿಗ್ತಾ ಇದೆ ಮತ್ತು ಭೂಮಿಗೆ ಹೆಚ್ಚು ರಾಸಾಯನಿಕ ವಸ್ತುಗಳನ್ನ ಹಾಕಿ ಅಂದ್ರೆ ಕೀಟನಾಶಕಗಳು ಮತ್ತು ಗೊಬ್ಬರ, ಔಷಧಿಗಳನ್ನ ಹಾಕಿ ಬೆಳೆಸೋದ್ರಿಂದ ಆ ಅಕ್ಕಿಯ ಅಂಶದಲ್ಲಿ ಕೂಡ ವಿಷ ಸೇರ್ಕೊಳ್ತಾ ಇದೆ. ಆ ವಿಷವನ್ನ ಪ್ರತಿ ದಿನವೂ ಕೂಡ ನಾವು ಸೇವಿಸ್ತಾ ಇದ್ದೇವೆ. ಇದರ ಪರಿಣಾಮವಾಗಿ ಅನೇಕ ರೋಗಗಳಿಗೆ ನಾವು ತುತ್ತಾಗ್ತಾ ಇದ್ದೇವೆ. ಆದ್ರೆ ಈ ಸಿರಿಧಾನ್ಯಕ್ಕೆ ಯಾವುದೇ ರೀತಿಯ ಔಷಧಿ ಬೇಕಾಗಿಲ್ಲ, ಯಾವುದೇ ರೀತಿಯ ಗೊಬ್ಬರ ಬೇಕಾಗಿಲ್ಲ, ಯಾವುದೇ ರೀತಿಯ ಕೀಟನಾಶಕಗಳು ಬೇಕಾಗಿಲ್ಲ. ಭೂಮಿಯಲ್ಲಿ ಯಥೇಚ್ಛವಾಗಿ ಹಾಕಿದ ಧಾನ್ಯವನ್ನ ಹಾಗೆ ಬೆಳೆಸಿ ಅದನ್ನ ಸಂಪೂರ್ಣವಾದ ನಾರಿನಾಂಶವನ್ನು ಹೊಂದಿರತಕ್ಕಂತ ಉತ್ಕೃಷ್ಟವಾದ ಧಾನ್ಯ, ದೇಹಕ್ಕೆ ಹೆಚ್ಚು ಆರೋಗ್ಯವನ್ನು ಕೊಡ್ತಕ್ಕಂಥ ಧಾನ್ಯ ಯಾವುದು ಅಂತಂದ್ರೆ ಈ ಸಿರಿಧಾನ್ಯಗಳು. ಹಾಗಾಗಿ ಸಿರಿಧಾನ್ಯ ಆಹಾರವನ್ನ ಬಳಸುವ ಕ್ರಮ ಹೇಗಂತಂದ್ರೆ ಕನಿಷ್ಠ ಇದನ್ನ 6 ರಿಂದ 8 ತಾಸು ನೀರಿನಲ್ಲಿ ನೆನೆಸ್ಬೇಕು. ಯಾಕೆ ನೆನೆಸ್ಬೇಕು ಅಂತಂದ್ರೆ ಇದರಲ್ಲಿ ನಾರಿನಾಂಶ ಹೆಚ್ಚಿಗೆ ಇರೋದ್ರಿಂದ ಇದು ನೆನೆಸ್ಬೇಕು. ನೆನೆಸಿದಾಗ ಏನಾಗ್ತದೆ ಅಂತಂದ್ರೆ ಜೀರ್ಣಶಕ್ತಿ ಜಾಸ್ತಿ ಆಗ್ತದೆ, ಜೀರ್ಣ ಆಗ್ತದೆ ಮತ್ತು ದೇಹಕ್ಕೆ ಆ ಹೀಟ್ ಅನ್ನು ಕೊಡೋದಿಲ್ಲ. ಅಂದ್ರೆ ಕೆಲವೊಂದು ಸಿರಿಧಾನ್ಯ ಬಹಳ ಹೀಟು ಅಂತ ಹೇಳ್ತಾರೆ. ನಿಜವಾಗ್ಲೂ ನೆನೆಸಿ ಮಾಡಿದ್ರೆ ಹೀಟ್ ಅಲ್ಲ, ಅದು ದೇಹಕ್ಕೆ ತಂಪನ್ನು ಕೂಡ ಕೊಡ್ತದೆ. ಆದ್ರೆ ನೆನೆಸದೇನೆ ಮಾಡಿದ್ರೆ ಅದು ತಪ್ಪು ಕ್ರಮ ಆಗ್ತದೆ. ಹಾಗಾಗಿ 6 ರಿಂದ 8 ತಾಸು ಇದನ್ನ ನೆನೆಸ್ಬೇಕು. ಮತ್ತು ಅಕ್ಕಿಯಿಂದ ಮಾಡತಕ್ಕಂತ ಎಲ್ಲಾ ಖಾದ್ಯಗಳನ್ನು ಕೂಡ ಇದರಲ್ಲಿ ಮಾಡಬಹುದು. ಕೆಲವೊಬ್ರು ಹೇಳ್ತಾರೆ ಅದು ಟೇಸ್ಟ್ ಇಲ್ಲ, ಅದು ರುಚಿ ಇಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಸಿರಿಧಾನ್ಯ ಅಮೃತ. ನೀರಿನಲ್ಲಿ ನೆನೆಸಿ ಮಾಡಿದ್ರೆ ನಿಜವಾಗ್ಲೂ ಅಮೃತ ಅದು. ಎಲ್ಲ ಅಕ್ಕಿಯಿಂದ ನಾವೇನೇನ್ ಮಾಡ್ತೇವೆ, ಅನ್ನವನ್ನು ಮಾಡ್ತೇವೆ, ಚಿತ್ರಾನ್ನ ಮಾಡ್ತೇವೆ, ಬಿರಿಯಾನಿ ಮಾಡ್ತೇವೆ, ಪಲಾವ್ ಮಾಡ್ತೇವೆ, ಜೊತೆಗೆ ದೋಸೆ, ಇಡ್ಲಿ, ಪಡ್ಡು, ಗಂಜಿ, ಅಂಬ್ಲಿ ಮತ್ತು ಮುದ್ದೆ, ಹೋಳಿಗೆ ಏನ್ ಮಾಡ್ತೇವೆ ಎಲ್ಲದೂ ಕೂಡ ಸಿರಿಧಾನ್ಯದಿಂದ ಕೂಡ ನಾವು ಮಾಡಬಹುದು. ಆದ್ರೆ ದಿನಕ್ಕೆ ಇದನ್ನ ಬಳಸುವ ಪದ್ಧತಿಯಲ್ಲಿ ನೆನೆಸ್ಬೇಕು. ಜೊತೆಗೆ ಅಕ್ಕಿ ಹಾಗೆ ಇದನ್ನ ಹೊಟ್ಟೆ ತುಂಬಾ ತಿನ್ನೋದಲ್ಲ. ಒಬ್ಬರಿಗೆ ಒಂದು ಹೊತ್ತು ಊಟಕ್ಕೆ ಅಕ್ಕಿ 100 ರಿಂದ 150 ಗ್ರಾಮ್ ಬೇಕು. ಒಂದು ಹೊತ್ತು ಊಟಕ್ಕೆ 100 ರಿಂದ 150 ಗ್ರಾಮ್ ಬೇಕು. ಆದ್ರೆ ಸಿರಿಧಾನ್ಯ 30 ರಿಂದ 40 ಗ್ರಾಮ್ ಸಾಕು. ಒಬ್ಬ ಮನುಷ್ಯನಿಗೆ ಒಂದು ಹೊತ್ತಿನ ಊಟ ಆರಾಮ್ಸೆ ಆಗ್ತದೆ. ಇದನ್ನ ಒಂದು ಪೂರ್ತಿ ತಾಟ್ ತುಂಬಾ ತಿನ್ಬೇಕಂತೇನಿಲ್ಲ. ಇಷ್ಟೇ 30 ರಿಂದ 40 ಗ್ರಾಮ್ ಅನ್ನ ಅದು ಈಡಾಗ್ತದೆ. ಇಷ್ಟೇ ಸೇವಿಸಿದ್ರೆ ಸಾಕು. ಸಂಪೂರ್ಣವಾಗಿ ಒಂದು ದಿನಕ್ಕೆ ಅವನಿಗೆ ಬೇಕಾದಂತ ಎಲ್ಲಾ ಪೋಷಕಾಂಶಗಳು ಸಿಗ್ತಕ್ಕಂಥ ಶಕ್ತಿ ಈ ಸಿರಿಧಾನ್ಯದಲ್ಲಿ. ಹಾಗಾಗಿ ಯೋಗ ತಮ್ಮ ದೇಹವನ್ನು ದಂಡಿಸಿ ಆರೋಗ್ಯವನ್ನು ಹೇಗೆ ಕಾಪಾಡ್ತದೆ, ಹಾಗೆ ಬಾಯಿಂದ ಹೋಗ್ತಕ್ಕಂಥ ಆಹಾರ
ಸಿರಿಧಾನ್ಯ ಆಹಾರ ಆದ್ರೆ ಆ ಯೋಗ ಮತ್ತು ಸಿರಿಧಾನ್ಯ ಒಂದು ಪರಿಪೂರ್ಣವಾದ ಜೀವನ ಮಾಡ್ಲಿಕ್ಕೆ ಮತ್ತು ರೋಗ ಮುಕ್ತರಾಗಲಿಕ್ಕೆ ಹಾಗೂ ಇನ್ನಿತರೆ ದುಶ್ಚಟಗಳಿಗೆ ಬಲಿಯಾಗದಂಗೆ ಒಂದು ಈ ಹರಿಷಡ್ವರ್ಧಗಳು ಹೇಳಿದ್ರಲ್ಲ ಅದನ್ನೆಲ್ಲ ನಿಗ್ರಹಿಸಲಿಕ್ಕೆ ಮುಖ್ಯವಾಗಿ ಈ ಸಿರಿಧಾನ್ಯವು ಕೂಡ ದೇಹಕ್ಕೆ ಒಳಿತನ್ನು ಮಾಡ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಇವತ್ತು ನಾವು ಮಕ್ಕಳಿಗೆ ಸಿರಿಧಾನ್ಯವನ್ನ ನಾವು ಪ್ರೇರಣೆ ಕೊಡ್ಬೇಕು ತಿನ್ಲಿಕ್ಕೆ. ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈಗ ಯಾವ್ದೋ ಒಂದು ಮಗು ಅಳ್ತಾ ಇದೆ ಅಂದ್ಬಿಟ್ಲೆ ತಕ್ಷಣ ನಾವೇನ್ ಮಾಡ್ತೇವೆ, ಆ ಅಳುವನ್ನು ನಿಲ್ಲಿಸ್ಲಿಕ್ಕೆ ನಮ್ಮ ಜೇಬ್ನಲ್ಲಿ ಇರ್ತಕ್ಕಂತ ಒಂದು 5 ರೂಪಾಯಿನೋ 10 ರೂಪಾಯಿನೋ ಕೊಡ್ತೇವೆ. ಆದ್ರೆ ಆ ಮಗು ಏನ್ ಮಾಡ್ತದೆ ಅಂತಂದ್ರೆ ಸೀದಾ ಒಂದು ಆ ಸಣ್ಣ ಅಂಗಡಿಗೆ ಹೋಗ್ತದೆ, ಈ ಕುರ್ಕುರಿ ಅಥವಾ ಇನ್ನಿತರೆ ಈ ವಿಷ ಇರ್ತಕ್ಕಂತ ಉತ್ಪನ್ನವನ್ನ ತಿಂದು ಆರೋಗ್ಯವನ್ನು ಹಾಳು ಮಾಡ್ಕೊಡ್ತದೆ. ಅಂದ್ರೆ ನಮ್ಮ ಮಗುವಿನ ಆರೋಗ್ಯವನ್ನ ನಾವೇ ದುಡ್ಡು ಕೊಟ್ಟು ಹಾಳು ಮಾಡ್ತಾ ಇದ್ದೇವೆ. ಹಾಗಾಗಿ ಸಿರಿಧಾನ್ಯದಿಂದ ಕೆಲವೊಂದು ಅನೇಕ ಮಕ್ಕಳಿಗೆ ಈ ಲಡ್ಡುವನ್ನು ತಯಾರು ಮಾಡಬಹುದು, ಗಂಜಿಯನ್ನು ತಯಾರು ಮಾಡಬಹುದು, ಅಂಬಲಿಯನ್ನು ತಯಾರು ಮಾಡಬಹುದು ಮತ್ತು ಮುದ್ದೆಯನ್ನು ಮಾಡಬಹುದು. ಈ ಸಿರಿಧಾನ್ಯ ಮಿಕ್ಸ್ ಮಾಡಿ ಅಂದ್ರೆ ಬ್ಯಾಲೆನ್ಸ್ ಅನ್ನು ಮಾಡಿ, ಅಂದ್ರೆ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಮಾಡಿ ಇದ್ರದ್ದೇ ನಾವು ಚಾಕ್ಲೇಟ್ ಕೂಡ ಮಾಡಬಹುದು, ಪೇಡ ಮಾಡಬಹುದು. ಮತ್ತೆ ಈಗ ನಾವೇನು ಲಡ್ಡು ಅಂತ ಹೇಳ್ತೇವೆ, ಸಿಹಿ ಉಂಡೆಗಳನ್ನು ಅದನ್ನು ಕೂಡ ಮಾಡಿ ಮಕ್ಕಳಿಗೆ ಇಂಥ ಸಾಂಪ್ರದಾಯಿಕ ಆಹಾರವನ್ನು ತಿನ್ನಿಸೋದನ್ನ ಕಲಿಸ್ರಿ. ಜೊತೆಗೆ ಬೆಳಿಗ್ಗೆ ಒಂದು ತಕ್ಷಣ ಈ ಚಾಟ್ ಟೀ ಕಾಫಿ ಬದಲಾಗಿ ಇದರ ಗಂಜಿ, ಸಿರಿಧಾನ್ಯದ ಅಂಬಲಿ ಅಥವಾ ಗಂಜಿ. ಈಗ ಯೋಗ ಮಾಡ್ತಾರೆ, ಯೋಗ ಮಾಡಿದ ನಂತರ ಮಗುವಿಗೆ ಇಲ್ಲಿಂದ ಯೋಗ ಶಿಬಿರಕ್ಕೆ ಕಳಿಸ್ರಿ ಮಕ್ಕಳನ್ನ. ಯೋಗವನ್ನು ಮಾಡಿ ಮನೆಗೆ ಬರ್ತಾವ ಅಂತಂದ್ರೆ ಬಂದ ತಕ್ಷಣ ನೀವೇನ್ ಮಾಡ್ತೀರಿ, ಈ ಕಾಫಿ ಟೀ ಹಾಲು ಕೂಡ ಇವತ್ತಿನ ಹಾಲು ಅದು ನಿಜವಾದ ಹಾಲೇ ಅಲ್ಲ. ಜವಾರಿ ಆಕಳ ಮನೆಯಲ್ಲಿ ಕಟ್ಟಿದ್ದೀರಿ ಅಂತಂದ್ರೆ ಅದು ಹಾಲು. ನೀವು ಪ್ಯಾಕೆಟ್ ಹಾಲು ತಂದು ಮಗುವಿಗೆ ಕೊಡ್ತೀರಿ ಅಂತಂದ್ರೆ ಅದು ಒಂದ್ ರೀತಿಯಿಂದ ಇಂಡೈರೆಕ್ಟ್ ಆಗಿ ವಿಷಯವನ್ನು ಕೊಡ್ತಾ ಇದ್ದೀರಿ ಅಂತ. ಆ ಹಾಲಿನಲ್ಲಿ ಏನಿಲ್ಲ ಶಕ್ತಿ. ಅದಕ್ಕಾಗಿ ಈ ಸಿರಿಧಾನ್ಯದ ಗಂಜಿಯನ್ನು ಮಾಡಿಕೊಡಿ, ಅಂಬಲಿಯನ್ನು ಮಾಡಿಕೊಡಿ ಮಕ್ಕಳಿಗೆ. ಇಂಥ ಆಹಾರ ಪದ್ಧತಿಯಿಂದ ನಾವು ಸಾಂಪ್ರದಾಯಿಕ ಆಹಾರವನ್ನ ನಾವು ಏನಾದ್ರೂ ಆ ಮಗುವಿಗೆ ಕಲಿಸಿದ್ರೆ ಖಂಡಿತವಾಗ್ಲೂ ಇದು ಮುಖ್ಯ ಆಹಾರ ಆಗಿ ಆಗ್ತದೆ. ಹಾಗಾಗಿ ಈಗ ಶಾಲೆಯಲ್ಲಿ ಕೂಡ ರಾಗಿ ಗಂಜಿಯನ್ನು ಕೊಡ್ತಾ ಇದ್ದಾರೆ. PM ಶ್ರೀ ಸ್ಕೂಲ್ ಅಂತಿದೆ, ಪ್ರಧಾನಮಂತ್ರಿ PM ಶ್ರೀ ಸ್ಕೂಲ್ ಅಂತೇಳಿ ಒಂದು ಆಯ್ಕೆ ಮಾಡ್ಕೊಂಡಿದ್ದಾರೆ, ಒಂದೊಂದು ತಾಲೂಕಿಗೆ ಒಂದೊಂದು. ಪ್ರತಿ ಶಾಲೆಗಳಲ್ಲಿ ಸಿರಿಧಾನ್ಯದೇ ಆಹಾರವನ್ನು ಕೊಡ್ತಾ ಇದ್ದಾರೆ. ಹಾಸ್ಟೆಲ್ಗಳಲ್ಲಿ ಕೊಡ್ತಾ ಇದ್ದಾರೆ. ಕೆಲವೊಂದು ಮೆಸ್ಗಳಲ್ಲಿ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿಕೊಂಡು ಸಿರಿಧಾನ್ಯದ ಆಹಾರವನ್ನು ಕೊಡ್ತಾ ಇದ್ದಾರೆ. ಇದೊಂದು ಪೇಟೆಗೆಲ್ಲ ಹೋದ್ರೆ ಸಿರಿಧಾನ್ಯ ಅನ್ನೋದು ಒಂದು ದೊಡ್ಡ ಟ್ರೆಂಡ್ ಆಗಿದೆ. ಹಾಗಾಗಿ ಇದೇನು ನಮ್ಮ ಹಳ್ಳಿ ನಾಡಿನಲ್ಲಿ ಬೆಳೀತಕ್ಕಂಥ ಧಾನ್ಯನೇ ಇದು. ಅದಕ್ಕಾಗಿ ಈ ಸಿರಿಧಾನ್ಯವನ್ನು ಬಗ್ಗೆ ಇನ್ನೂ ಹೆಚ್ಚು ತಿಳಿಯಿರಿ, ಇದನ್ನ ಹೆಚ್ಚು ಬೆಳೆಸಿ. ನಾವು ಬೆಳೆಸಿದ್ರೆ ಮಕ್ಕಳು ಬೆಳೆಸ್ತಾರೆ, ಮಕ್ಕಳು ಬೆಳೆಸಿದ್ರೆ ಬೆಳೆಸುವವರ ಸಂಖ್ಯೆ ಹೆಚ್ಚಿಗೆ ಆಗ್ತದೆ. ಸಿರಿಧಾನ್ಯ ಬೆಳೆಯೋದ್ರಿಂದ ಇನ್ನೊಂದು ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಸಿರಿಧಾನ್ಯ ಹುಲ್ಲುಗಾವಲು ಬೆಳೆ. ಇದು ರೂಟ್ ಅಂದ್ರೆ ಬೇರನ್ನ ಆಳವಾಗಿ ಭೂಮಿ ಒಳಗೆ ಬಿಡೋದಿಲ್ಲ. ಇದೊಂದು ಹುಲ್ಲುಗಾವಲು ಬೆಳೆ ಆಗಿರೋದ್ರಿಂದ ಈ ಮಣ್ಣಿನ ಸವಕಳಿಯನ್ನ ಸಿರಿಧಾನ್ಯ ಬೆಳೆ ಕಡಿಮೆ ಮಾಡ್ತದೆ. ಅಂದ್ರೆ ಮೇಲ್ಪದರನ್ನ ಬೇರು ಗಟ್ಟಿಯಾಗಿ ಇಟ್ಕೊಳ್ಳೋದ್ರಿಂದ ಮಣ್ಣಿನ ಪದರು ಏನಿದೆಯಲ್ಲ, ಪ್ರತಿ ವರ್ಷ ನಮ್ಮ ಭೂಮಿಯ ಮಣ್ಣು ಹಾಳಾಗಿ ಹೋಗ್ತಾ ಇದೆ. ಆ ಮಣ್ಣಿನ ಪದರನ್ನ ಇದು ಹೆಚ್ಚು ಸಂಸ್ಕರಣೆ ಮಾಡ್ತದೆ. ಹಾಗಾಗಿ ಸಿರಿಧಾನ್ಯವನಿಗೆ ಹೆಚ್ಚು ಬೆಳಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಸಿರಿಧಾನ್ಯ ಬೆಳೆಸೋದ್ರಿಂದ ಭೂಮಿಯಲ್ಲಿ ಇರ್ತಕ್ಕಂಥ ಮಣ್ಣಿನ ಜೀವಾಣುಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಯಾಕಂದ್ರೆ ಆ ಭೂಮಿಯಲ್ಲಿ ಆ ದಂಟೇನಿರ್ತದಲ್ಲ, ನಾವು ಕಟ್ ಮಾಡ್ತೇವೆ, ಆ ಕೂಲಿ ಅಂತ ಕರಿತೇವಲ್ಲ, ಅದು ಬೇರಿರ್ತಕ್ಕಂಥದ್ದು. ಅದನ್ನ ನಾವು ಒಂದು 15 ದಿನ 20 ದಿನ ಅದರ ಅಲ್ಲಿ ಬಿಟ್ಟು ಬಿಟ್ರೆ ಅದು ಮಣ್ಣಿನೊಟ್ಟಿಗೆ ಸೇರ್ಕೊಂಡು ಮಣ್ಣಿನೊಟ್ಟಿಗೆ ಬೆರೆತು ಬಿಡ್ತದೆ. ಅವಾಗ ಮಣ್ಣಿನಲ್ಲಿ ಇರ್ತಕ್ಕಂಥ ಜೀವಾಣುಗಳು ಏನಿದೆ ಅಂತಂದ್ರೆ ಗ್ರೋತ್ ಆಗ್ತದೆ, ಅಂದ್ರೆ ಹೆಚ್ಚಿಗೆ ಆಗ್ತದೆ. ಹಾಗಾಗಿ ಇದೊಂದು ಪರಿಸರ ಒಂದು ಸಂರಕ್ಷಣೆಗೂ ಕೂಡ ಯೋಗ್ಯವಾಗಿರ್ತಕ್ಕಂಥದ್ದು ಸಿರಿಧಾನ್ಯ. ಹಾಗಾಗಿ ಇದನ್ನ ಹೆಚ್ಚು ಹೆಚ್ಚು ಬೆಳಿಬೇಕು, ಇದನ್ನ ಹೆಚ್ಚು ಹೆಚ್ಚು ಬೆಳೆಸಬೇಕು, ಇದನ್ನ ಹೆಚ್ಚು ಹೆಚ್ಚು ಇದು ಎಲ್ಲರೂ ಕೂಡ ಇದ್ರ ಬಗ್ಗೆ ಜಾಗೃತಿ ಮೂಡಿಸಿ ಪ್ರತಿಯೊಬ್ಬರು ಕೂಡ ಬಳಕೆ ಮಾಡುವಂಗಾದ್ರೆ ಖಂಡಿತವಾಗ್ಲೂ ದೇಶದ ಒಂದು ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಿರಿಧಾನ್ಯ ಖಂಡಿತವಾಗ್ಲೂ ಯೋಗದ ಜೊತೆಗೆ ಆಹಾರ, ಇದೊಂದು ಆಹಾರ ತಿನ್ನೋದು ಒಂದು ದೊಡ್ಡ ಯೋಗ. ದೇಹವನ್ನು ದಂಡಿಸೋದು ಒಂದು ಯೋಗ ಆದ್ರೆ ಆಹಾರವನ್ನ ತಿನ್ನೋದು ಒಂದು ದೊಡ್ಡ. ನಾಲಿಗೆ ಯಾವ್ದು ಕೇಳ್ತದಲ್ಲ ಅದನ್ನ ಯಾವಾಗ್ಲೂ ತಿನ್ಬಾರ್ದು. ನಾಲಿಗೆ ಯಾವ್ದು ಕೇಳ್ತದೆ ಅದನ್ನ ಯಾವಾಗ್ಲೂ ತಿನ್ಬಾರ್ದು. ನಮ್ಮ ಮನಸ್ಸು ಹೇಳ್ಬೇಕು ಇದು ಆರೋಗ್ಯ ಇದೆ, ಇದನ್ನು ತಿಂದ್ರೆ ನನಗೆ ದೇಹಕ್ಕೆ ಒಳ್ಳೇದಿದೆ ಅಂತದನ್ನ ನಾವು ಹೆಚ್ಚು ಸೇವಿಸಿದ್ರೆ ಖಂಡಿತವಾಗ್ಲೂ ಆರೋಗ್ಯದಲ್ಲಿ ಬದಲಾವಣೆ ಆಗ್ತದೆ. ಜೊತೆಗೆ ರೈತರಲ್ಲಿ ಬದಲಾವಣೆ. ಇವತ್ತು ನಮ್ಮ ಸಿರಿಧಾನ್ಯ ಘಟಕ ಧಾರವಾಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪೂಜ್ಯ ಕಾವಂದರು ಧರ್ಮಾಧಿಕಾರಿಗಳು
ವೀರೇಂದ್ರ ಹೆಗಡೆ ಅವರು ಮಾಡಿರ್ತಕ್ಕಂಥ ಸಿರಿಧಾನ್ಯ ಘಟಕ ಧಾರವಾಡದಲ್ಲಿ ರಾಯಪುರದಲ್ಲಿ ಘಟಕ ಇದೆ. 3200 ರೈತರನ್ನ ನಾವು ಸಂಘಟನೆ ಮಾಡಿ ಅವರ ಮುಖೇನ ಸಿರಿಧಾನ್ಯಕ್ಕೆ ಪ್ರೇರಣೆ ನೀಡಿ ಸಿರಿಧಾನ್ಯವನ್ನು ಸಾವಯವದಲ್ಲಿ ಬೆಳೆಸಿ ಅವರು ಮನೆ ಬಾಗಿಲಿಗೆ ಖರೀದಿ ಮಾಡ್ತಾ ಇದ್ರು. ಖರೀದಿ ಮಾಡೋದ್ರ ಜೊತೆಗೆ ಅವರಿಗೆ ಪ್ರೇರಣೆ ಕೊಟ್ಟು ಅವರಿಗೆ ನಾವು ಮುಖ್ಯವಾಗಿ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಬೆಲೆಗಿಂತ ಹೆಚ್ಚಿಗೆ ಬೆಲೆಯನ್ನು ಕೊಟ್ಟು ಅವರ ಮನೆ ಬಾಗಿಲಿಗೆ ಖರೀದಿ ಮಾಡ್ತಾ ಇದ್ರು. ಯಾವುದೇ ರೀತಿಯ ದಲ್ಲಾಳಿ ಕೊಡೋದಿಲ್ಲ, ಬೇರೆ ಯಾರಿಗೂ ನಾವೇ ನೇರವಾಗಿ ಖರೀದಿ ಮಾಡಿ ಅವರ ಅಕೌಂಟಿಗೆ ಜಮೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ದುಡ್ಡನ್ನು. ಜೊತೆಗೆ ಅವರಿಗೆ ಆ ಚೀಲವನ್ನು ಕೂಡ ನಾವೇ ಕೊಡ್ತಾ ಇದ್ದೇವೆ, ಸಾಗಾಟವನ್ನು ಕೂಡ ನಾವೇ ಮಾಡ್ತಾ ಇದ್ದೇವೆ. ಯಾಕೆ ಅಂತಂದ್ರೆ ಇವತ್ತು 1 ಎಕರೆ ಬೆಳೀತಕ್ಕಂಥ ರೈತ ಒಳ್ಳೆ ಬೆಲೆ ಸಿಕ್ಕರೆ ಮುಂದಿನ ವರ್ಷ 2 ಎಕರೆ ಬೆಳೀತಾನೆ. ಖಂಡಿತವಾಗ್ಲೂ ನಾನು ಕೊಪ್ಪಳದಲ್ಲಿ ಒಂದು ಸಾವಯವ ಕೃಷಿಕರ ಸಂಘ ಮಾಡಿ ಸಿರಿಧಾನ್ಯ ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದಾಗ ಅರ್ಧ ಎಕರೆ ಬೆಳೀರಿ ಅಂತೇಳಿ ಮನೆ ಬಾಗಿಲಿಗೆ ಹೋಗಿ ಬೇಡಿಕೆಯನ್ನು ಕೊಟ್ಟು ನಾವು ಒಂಥರ ಭಿಕ್ಷೆ ಬೇಡದನ್ನು ಬೆಳೆದಿದ್ದೇವೆ. ನೋಡಿ, ನಿಮ್ಮ ಅಪ್ಪ ಬೆಳೆದಿದ್ದಾನಂತ ಹೇಳ್ತೀರಿ, ನಿಮ್ಮ ಅಜ್ಜ ಬೆಳೆದಿದ್ದಾನಂತ ಹೇಳ್ತೀರಿ, ನೀವು ನಾ ಬೆಳೆದಿದ್ ನೋಡೇನೆ ಅಂತ ಹೇಳ್ತೀರಿ, ಆದ್ರೆ ಒಂದು ಅರ್ಧ ಎಕರೆ ಆದ್ರೂ ಬೆಳೆದುಕೊಡಿ ಅಂತ ಕೇಳಿದಾಗ ಇಲ್ಲ ರೀ, ಇದನ್ನ ತೋಳೋರು ಯಾರಿಲ್ಲ ಅಂತ ಹೇಳಿ. ಬೆಳಿತೇವೆ, ಯಾರು ತೋಳೋರು? ಇದನ್ನ APMCಗೆ ಹೋದ್ರೆ ಬಾಯಿಗೆ ಬಂದಂತ ದುಡ್ಡು ಕೇಳ್ತಾರೆ. ಇದನ್ನ ಬಳಸೋರಿಲ್ಲ, ಇದನ್ನ ಸಂಸ್ಕರಣೆ ಮಾಡ್ಲಿಕ್ಕೆ ಮಿಲ್ ಇಲ್ಲ, ಇದನ್ನ ಯಾರು ಕೂಡ ಬಳಸಂಗಿಲ್ಲ ಅಂತ ಹೇಳಿದಾಗ ಇದನ್ನ ನಾವು ಇದೇ ಒಂದು ದೂರನ್ನ ಹೋಗಿ ಸಮೀಕ್ಷೆಯ ರಿಪೋರ್ಟ್ ಅನ್ನ ಪೂಜಾರಿ ಕೊಟ್ಟಾಗ ಅವರು ಇದರ ಸಂಸ್ಕರಣಾ ಘಟಕವನ್ನು ಧಾರವಾಡದಲ್ಲಿ ಮಾಡಿದ್ರು. ಈಗ ಆ ಅರ್ಧ ಎಕರೆ ಬೆಳಿಲಿಕ್ಕೆ ಬೇಡವಾದಂತ ರೈತರು ಇವತ್ತು 10 ಎಕರೆ 20 ಎಕರೆ ಬೆಳೆದು ಕೊಡ್ತಾ ಇದ್ದಾರೆ. ಇದೇ ನಮ್ಮ ಗದಗದಲ್ಲಿ ಚಿಕ್ಕಹಂದಿಗೋಳ ಈ ಎಲ್ಲಾ ಭಾಗದಲ್ಲಿ ಕೂಡ ನಮ್ಮ ಸುಮಾರು ರೈತರು ಇದನ್ನು ಬೆಳೆಸಿ ನಮಗೆ ಘಟಕಕ್ಕೆ ಕಳಿಸಿಕೊಡ್ತಾ ಇದ್ದಾರೆ. ಇದಕ್ಕೆ ಯಾಕೆ ಅಂತ ಹೇಳಿದ್ರೆ ಈಗ ಬೆಳೆಸುವವರ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ, ಹಾಗೆ ಈ ಕಡೆ ಬೆಳೆಯುವವರ ಸಂಖ್ಯೆ ಹೆಚ್ಚಿಗೆ ಆಗ್ಬೇಕಾಗಿದೆ. ಒಟ್ಟಿನಲ್ಲಿ ಈ ಕಡೆ ಬೆಳೆಸುವವರು ಮತ್ತು ಬಳಸುವವರು ಹೆಚ್ಚಿಗೆ ಆದಾಗ ಭೂಮಿಯೂ ಕೂಡ ಫಲವತ್ತತೆ ಇರ್ತದೆ, ಮನುಷ್ಯನ ಆರೋಗ್ಯವೂ ಕೂಡ ಉತ್ತಮವಾಗಿರುತ್ತದೆ. ಹಾಗಾಗಿ ಯೋಗ ಮತ್ತು ಸಿರಿಧಾನ್ಯ ಇದು ಒಂದು ಮುಖದ ಇದು ಒಂದು ನಾಣ್ಯ 2 ಮುಖ ಇದ್ದಾಗಿದೆ. ಖಂಡಿತವಾಗಲೂ ಒಂದು ಬದಿಯಲ್ಲಿ ನಾವು ಯೋಗ ಮಾಡಿದ್ರೆ ಆಹಾರ ಪದ್ಧತಿಯಿಂದ ನಾವು ಏನ್ ಮಾಡ್ಬೇಕು, ಸಿರಿಧಾನ್ಯವನ್ನು ಬಳಕೆ ಮಾಡಿ ನಮ್ಮ ಸಂಸ್ಕೃತಿಯ ಸಾಂಪ್ರದಾಯಿಕ ಆಹಾರವನ್ನ ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡಿ ಅಂತ ಹೇಳ್ತಾ ಇವತ್ತು ಮತದಾನದ ಒಂದು ಜಾಗೃತಿ ಖಂಡಿತವಾಗಲೂ ಯಾವುದೇ ಆಮಿಷಗಳಿಗೆ ಒಳಗಾಗದೆ ನಮ್ಮ ಮನಸ್ಸಿಗೆ ಬಂದಂತ ನಮ್ಮ ದೇಶಕ್ಕೆ ಯೋಗ್ಯವಾಗುವಂತ ನಮ್ಮ ದೇಶದ ಹಿತರಕ್ಷಣೆಯನ್ನು ಕಾಯುತ್ತಕ್ಕಂತ ದೇಶದ ಬಗ್ಗೆ ತಾನು ಜೀವನವನ್ನೇ ಮುಡುಪಾಗಿ ಇಡ್ತೇನೆ ಅನ್ನುವಂತ ವ್ಯಕ್ತಿಯನ್ನ ನಾವು ಖಂಡಿತವಾಗ್ಲೂ ನಾವು ಆಯ್ಕೆ ಮಾಡೋಣ. ಎಲ್ಲರೂ ಕೂಡ 7 ತಾರೀಕಿಗೆ ಸರಿಯಾದ ಸಮಯಕ್ಕೆ ಯಾವುದೇ ತಂಟೆ ತಕರಾರು ಇಲ್ಲದೆ ಮತ್ತೊಬ್ಬರ ಒಂದು ತೊಂದರೆ ಕೊಡದೇ ನಾವು ಯೋಗ್ಯವಾದ ರೀತಿಯಲ್ಲಿ ಮತದಾನ ಮಾಡಿ ದೇಶಕ್ಕೆ ಉತ್ತಮ ನಾಯಕರನ್ನ ಆಯ್ಕೆ ಮಾಡೋಣ ಅಂತ ಹೇಳಿ ಇವತ್ತಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಗುರು ಹಿರಿಯರಿಗೆ ವಂದಿಸುತ್ತಾ ನನ್ನ ಅವಕಾಶಕ್ಕಾಗಿ ವಂದಿಸಿ ನನ್ನ ಅಲ್ಪಾತ ನಾವು ಏನನ್ನಾದ್ರೂ ಮಾಡಿದ್ರೆ ನೀವೇನ್ ಮಾಡಿರ್ತೀರಿ ಅದನ್ನ ನಾನು ಕೊಡ್ತೀನಿ ಅನ್ನುತ್ತೆ ಹೊಟ್ಟೆ. ಹಾಗಾಗಿ ನೀವ್ ಯಾವ್ದಾರ ಹಾಕ್ರಿ ನಾ ತಗೋತೀನಿ, ನೀವೇನ್ ಕೊಟ್ಟಿರ್ತೀರಿ ಅದನ್ನ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳುತ್ತೆ ಹೊಟ್ಟೆ. ಹಾಗಾಗಿ ಈ ಹೊಟ್ಟೆಗೆ ರುಚಿಯ ಜ್ಞಾನ ಇಲ್ಲ, ನಾಲಿಗೆಗೆ ಮಾತ್ರ ರುಚಿಯ ಜ್ಞಾನ ಇದೆ. ಆ ನಾಲಿಗೆ ಎಂದು ಹೋದ್ರೆ ನರಕ ತಪ್ಪಿದ್ದಲ್ಲ ಅನ್ನುವಂಥದ್ದನ್ನ ನಮ್ಮ ನೆಗಳೂರವರು ಬಹಳಷ್ಟು ಈ ಸಿರಿಧಾನ್ಯದ ಬಗ್ಗೆ ಅಮೂಲ್ಯವಾದ ಮಾತನ್ನ ಆಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಆದ್ಮೇಲೆ ಪಂಚಪ್ರಾಣ ನನ್ನ ಹೆಂಡತಿಗೆ ಪಾನಿಪುರಿ, ಪಂಚಪ್ರಾಣ ನನ್ನ ಹೆಂಡತಿಗೆ ಪಾನಿಪುರಿ, ತಿಂದು ಅವಳಾದ್ಲು ಆನೆ ಮರಿ, ಅವಳಿಗೆ ತಿನ್ನಿಸಿ ನಾನೇ ಅದೇ ಮಂಗನ್ ಮರಿ ಅಂತ. ಹಾಗಾಗಿ ಅಂತವೆಲ್ಲ ಆನೆ ಮರಿ ಆಗುವಂತವು ತಿನ್ಬಾರ್ದು ಅನ್ನುವಂಥದ್ದನ್ನ ನಮ್ಮ ನೆಗಳೂರವರು, ಮಾಲ್ತೇಶ್ ನೆಗಳೂರವರು ಬಹಳಷ್ಟು ಮಾರ್ಮಿಕವಾಗಿ ಮಾತಾಡಿದ್ರು. ಇಂಥದೊಂದಷ್ಟು ನೆನಪಿನಾಗಿ ಇಟ್ಕೊಂಡ್ರೆ ನೀವು ಮನೆಗೆ ಹೋಗಿ ಚಲೋದು ತಿನ್ನೋದಕ್ಕಿಂತ ಅದರಕ್ಕೆ ಕೈ ಉದರಕ್ಕೆ ಸಿಹಿಯಾದದನ್ನ ನೀವು ತಿನ್ನಿ ಅಂತ ಎಲ್ಲ ವಿಚಾರವನ್ನ ನಿಮಗೆ ಹೇಳಿದಂತ ಮಾಲ್ತೇಶ್ ನೆಗಳೂರವ್ರಿಗೆ ನಮ್ಮೆಲ್ಲರ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾರೆ. ಆದ್ಮೇಲೆ ಇನ್ನೊಂದು ವಿಶೇಷವಾಗಿ ಅಂತಂದ್ರೆ ನಮ್ಮ ಪಾಪು ಪುಟಾಣಿ ಸುನೀತಾ ನಮ್ಮ ಶಿವಶರಣಮ್ಮವರ ಧ್ಯಾನ ಯೋಗಾಶ್ರಮದಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ, ನಮ್ಮ ಶರಣಮ್ಮನಾಗಿ ನಮ್ಮ ಅಜ್ಜವರು ಅವಳನ್ನ ಬಹಳಷ್ಟು ಬೆಳೆಸಿದ್ದಾರೆ. ಮತ್ತ ಅವರ ತಂದೆ ತಾಯಿಗಳು ಅವಳಿಗೆ ಇಲ್ಲ,
ಅಂಥವ್ರಿಗೊಂದು ಆಶ್ರಯ ಕೊಟ್ಟು ಅವಳನ್ನ ಶಿಕ್ಷಣ ಮತ್ತು ಎಲ್ಲ ರೀತಿಯೊಳಗ ಬೆಳೆಸುವಂತ ಒಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ಅವಳಿಂದ ಒಂದು ಯೋಗ ಪ್ರದರ್ಶನವನ್ನ ಈಗ ಸವಿತಾ ಈಗ ಯೋಗ ಪ್ರದರ್ಶನವನ್ನ ನಾವು ನೋಡೋಣ. ಆ ವಿದ್ಯಾರ್ಥಿಯಿಂದ ಕರ್ನಾಟಕಕ್ಕೆ ನಡೆಯುತ್ತೆ ಚುನಾವಣೆ, ತಪ್ಪದೆ ಮಾಡಿರಿ ಮತ ಚಲಾವಣೆ. ಮೇ 7, 2024ಕ್ಕೆ ನಡೆಯುತ್ತೆ ಚುನಾವಣೆ, ತಪ್ಪದೆ ಮಾಡಿರಿ ಮತ ಚಲಾವಣೆ. ಎಲ್ಲೇ ಇರಿ ಮರೆಯದೆ ಬನ್ನಿ ಮತಗಟ್ಟೆಗೆ, ಮತ ಹಾಕಿರಿ ಸೂಕ್ತ ಅಭ್ಯರ್ಥಿಗೆ. ಎಲ್ಲೇ ಇರಿ ಮರೆಯದೆ ಬನ್ನಿ ಮತಗಟ್ಟೆಗೆ, ಮತ ಹಾಕಿರಿ ಸುಶಿಕ್ಷಿತ ಸೂಕ್ತ ಅಭ್ಯರ್ಥಿಗೆ. ದೇಶಕ್ಕಾಗಿ ಮತದಾನ ಮಾಡೋಣ, ನಮ್ಮ ಕರ್ತವ್ಯ ಪಾಲಿಸೋಣ. ದೇಶಕ್ಕಾಗಿ ಮತದಾನ ಮಾಡೋಣ, ನಮ್ಮ ಕರ್ತವ್ಯ ಪಾಲಿಸೋಣ. ಸರ್ಕಾರ ರಚಿಸಲು ಮಾಡಿರಿ ಉಪಕಾರ, ಅದಕ್ಕಾಗಿ ಬೇಕಿದೆ ನಿಮ್ಮೆಲ್ಲರ ಸಹಕಾರ. ಸರ್ಕಾರ ರಚಿಸಲು ಮಾಡಿರಿ ಉಪಕಾರ, ಅದಕ್ಕಾಗಿ ಬೇಕಿದೆ ನಿಮ್ಮೆಲ್ಲರ ಸಹಕಾರ. ಬಲಿಯಾಗದಿರಿ ಆಶೆ ಆಮಿಷಕ್ಕೆ, ಉತ್ತರಿಸಿರಿ ಇಂದಿನ ಮುಂದಿನ ಭವಿಷ್ಯಕ್ಕೆ. ಬಲಿಯಾಗದಿರಿ ಆಶೆ ಆಮಿಷಕ್ಕೆ, ಉತ್ತರಿಸಿರಿ ಇಂದಿನ ಮುಂದಿನ ಭವಿಷ್ಯಕ್ಕೆ. ಮನದಲ್ಲಿ ಇಟ್ಟುಕೊಳ್ಳದೆ ಯಾವುದೇ ಡೌಟು, ಜಾತಿ ಮತ ಪಂಥ ಎನ್ನದೆ ಮರೆಯದೆ ಹಾಕಿ ಓಟು. ಮನದಲ್ಲಿ ಇಟ್ಟುಕೊಳ್ಳಬೇಡಿ ಯಾವುದೇ ಡೌಟು, ಜಾತಿ ಮತ ಪಂಥ ಎನ್ನದೆ ಮರೆಯದೆ ಹಾಕಿ ಓಟು. ರಕ್ತದಾನ ಮಾಡಿದರೆ ಉಳಿಯುವುದು ಜೀವ, ಮತದಾನ ಮಾಡದಿದ್ದರೆ ಅಳಿಯುವುದು ದೇಶ. ರಕ್ತದಾನ ಮಾಡಿದರೆ ಉಳಿಯುವುದು ಜೀವ, ಮತದಾನ ಮಾಡದಿದ್ದರೆ ಅಳಿಯುವುದು ದೇಶ. ಮತ್ತೆ ಬರಲಿ ರಾಮರಾಜ್ಯ, ಸುಭದ್ರವಾಗಲಿ ನಮ್ಮ ಕರ್ನಾಟಕ ರಾಜ್ಯ ಭಾರತ ದೇಶ. ಮತ್ತೆ ಬರಲಿ ರಾಮರಾಜ್ಯ, ಸುಭದ್ರವಾಗಲಿ ಕರ್ನಾಟಕ ರಾಜ್ಯ ಭಾರತ ದೇಶ. ಸೂಕ್ತ ಅಭ್ಯರ್ಥಿಗೆ ಸಿಗಲಿ ಸ್ಥಾನಮಾನ, ಬರಲಿ ದೇಶಕ್ಕೆ ಒಬ್ಬ ಸೂಕ್ತ ಯಜಮಾನ. ಸೂಕ್ತ ಅಭ್ಯರ್ಥಿಗೆ ಸಿಗಲಿ ಸ್ಥಾನಮಾನ, ಬರಲಿ ದೇಶಕ್ಕೆ ಒಬ್ಬ ಸೂಕ್ತ ಯಜಮಾನ. ಮರೆಯದೆ ತಪ್ಪದೆ ಮಾಡಿರಿ ಮತದಾನ, ಮಾರಿಕೊಳ್ಳದೆ ಮಾಡಿರಿ ಮತದಾನ. ಮರೆಯದೆ ತಪ್ಪದೆ ಮಾಡಿರಿ ಮತದಾನ, ಮಾರಿಕೊಳ್ಳದೆ ಮಾಡಿರಿ ಮತದಾನ. ಅವಕಾಶಕ್ಕಾಗಿ ಧನ್ಯವಾದ.